ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಸುರಭ್ಯೇ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತರಾಮ ಸ್ವಾಮಿನಿಧಿ ನಮಸ್ತೆ ಗೌಡಸೇವಾಯ ಪ್ರಚಂಡ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಇತಿ ನಾಮಿನೆ ಶ್ರೀ ವಾರ್ಷಭಾನವಿ ದೇವಿ ದಯಿತಾಯ ಕೃಪಾಬ್ಧಯೇ ಕೃಷ್ಣ ಸಂಬಂಧ ವಿಜ್ಞಾನದಾಯಿನೇ ಪ್ರಭವೇ ನಮಃ. ಮಾಧುರ್ಯೋಜ್ವಲ ಪ್ರೇಮಾಢ್ಯ ಶ್ರೀರೂಪಾನುಗ ಭಕ್ತಿದ ಶ್ರೀ ಗೌರ ಕರುಣಾ ಶಕ್ತಿ ವಿಗ್ರಹಾಯ ನಮೋಸ್ತುತೆ. ನಮಸ್ತೆ ಗೌರವಾಣಿ ಶ್ರೀಮೂರ್ತಯೇ ದೀನತಾರಿಣಿ ರೂಪಾನುಗ ವಿರುದ್ಧಾಪ ಸಿದ್ಧಾಂತ ಧ್ವಾಂತ ಹಾರಿಣಿ. ಹರೇ ಕೃಷ್ಣ. ಇವತ್ತು ತುಂಬಾ ಇಂಪಾರ್ಟೆಂಟ್ ದಿವಸ. ಇವತ್ತು ಶ್ರೀಲ ಪ್ರಭುಪಾದರ ಗುರುಗಳಾದ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಆವಿರ್ಭಾವ ತಿಥಿ. ಆವಿರ್ಭಾವ ಮತ್ತು ತೀರೋಭಾವ ಅಂತ ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಾ ಏನದರ ಅರ್ಥ ಅಂತ ಹೇಳಿ? ಆವಿರ್ಭಾವ ಇಲ್ಲ ಅಂದ್ರೆ ತೀರೋಭಾವ ಅಂತ ಹೇಳಿದ್ರೆ ಏನು? ನೀವು ಕೇಳಿರ್ತೀರಿ ಕೆಲವರು. ಅದರ ಅರ್ಥ ಏನು? ಆವಿರ್ಭಾವ ಮತ್ತು ತೀರೋಭಾವ ಅಂತ. ಶ್ರೀಲ ಪ್ರಭುಪಾದರ ಗುರುಗಳು. ಎಸ್ ಮಾತಾಜಿ. ಆವಿರ್ಭಾವ ಅಂದ್ರೆ ಹುಟ್ಟಿರೋದು. ಆವಿರ್ಭಾವ ಅಂದ್ರೆ ಹುಟ್ಟಿರೋದು ಜನ್ಮ ಅಲ್ಲ. ತಾಳಿರೋದು. ಅಲ್ಲ ಅಲ್ಲ, ಆವಿರ್ಭಾವ ಹುಟ್ಟಿದ್ದು ಜನ್ಮ ತಾಳಿದ್ದಲ್ಲ, ಅರ್ಥ ಅಲ್ಲ. ಆವಿರ್ಭಾವ ಯಾರಾದ್ರೂ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು, ಶ್ರೀಲ ಪ್ರಭುಪಾದರ ಗುರುಗಳು. ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿತ್ವ ಅವರು. ಕಟ್ಟುನಿಟ್ಟಿನ ಸನ್ಯಾಸಿ, ಆಮೇಲೆ ಬ್ರಹ್ಮಚಾರಿ. ಅವರಿಗೆ ಸಿಂಹಗುರು ಅಂತ ಹೇಳಿ ಹೆಸರು. ಅವರ ಬಗ್ಗೆ ಇನ್ನೊಂದು ದಿವಸ ತುಂಬಾ ಡಿಸ್ಕಷನ್ ಮಾಡುವ. ನಾವು ಕತೆ ಹೇಳುವಾಗ ಅದನ್ನೆಲ್ಲ ಮಾಡುವ. ಇವತ್ತು ಈ ಒಂದು ಸ್ಪೆಸಿಫಿಕ್ ಆನ್ಸರ್ ನಮಗೆ ಗೊತ್ತಾದ್ರೆ ತುಂಬಾ ಸುಲಭ ಆಗ್ತದೆ. ಆವಿರ್ಭಾವ ಮತ್ತು ತೀರೋಭಾವ. ನಾವೆಲ್ಲ ಹುಟ್ಟುದು ಸಾಯುದು ಅಂತ ಹೇಳ್ತೇವೆ. ಈಗ ನನಗೆ ಯಾರಾದ್ರೂ ಹುಟ್ಟಿದ್ರ ಇವನು ಹುಟ್ಟಿದ, ಅವನು ಸತ್ತ. ಇದೆರಡರಲ್ಲಿ ಎಂತ ಹುಟ್ಟುದು ಸಾಯುದು ಯಾವುದು? ಇದು ಯಾಕೆ ಯಾಕೆ ಡಿಸ್ಕಷನ್ ಅಂತ ಹೇಳಿದ್ರೆ, 2ನೇ ಅಧ್ಯಾಯ ಈಗಾಗಲೇ ಆಗಿದೆ ನಮಗೆ. ಯಾವುದು ಹುಟ್ಟು ಸಾವು ಆಗ್ತಾ ಇರೋದು? ದೇಹಕ್ಕೆ ಹುಟ್ಟು ಸಾವು ಆಗ್ತಾ ಇರುವಂತದ್ದು. ಆತ್ಮ ನಿತ್ಯ, ಅದಕ್ಕೆ ಹುಟ್ಟು ಇಲ್ಲ ಸಾವಿಲ್ಲ ಅಂತ ನಮಗೆ ಗೊತ್ತುಂಟಲ್ವಾ? ನಾವು ಈಗಾಗಲೇ 2ನೇ ಅಧ್ಯಾಯದಲ್ಲೇ ತಿಳ್ಕೊಂಡಿದ್ದೇವೆ. ನಿತ್ಯ, ಅದು ಯಾವತ್ತೂ ಇರುವಂತದ್ದು, ಅದಕ್ಕೆ ಹುಟ್ಟು ಸಾವಿಲ್ಲ. ಹುಟ್ಟು ಸಾವು ಯಾವುದಿಗೆ ಆಗ್ತಾ ಇರೋದು? ಈ ದೇಹ ಸಿಗುವುದಕ್ಕೆ ಹುಟ್ಟು ಸಾವು ಅಂತ ಹೇಳ್ತಾ ಇರುವಂತದ್ದು. ಆದ ಕಾರಣ ಈ ಆವಿರ್ಭಾವ ತೀರೋಭಾವ ಅಂತ ಹೇಳಿದ್ರೆ ಅದಲ್ಲ, ಹುಟ್ಟು ಸಾವಲ್ಲ. ಏನು ಹಾಗೆಂದ್ರೆ? ಏನಾದ್ರೂ ಮನಸ್ಸಿನಲ್ಲಿ ಅನ್ನಿಸ್ತಾ ಉಂಟಾ? ಯಾವ್ದಾದ್ರು ಉದಾಹರಣೆ ಅನ್ನಿಸ್ತಾ ಉಂಟಾ? ಮತ್ತು ಆ ಹಾಗೆ ಹೇಳ್ತಾರಲ್ಲ ಸರ್, ಜನ್ಮದಿನ ಹೇಳ್ತಾರಾ ಸರ್? ಇಲ್ಲ, ಜನ್ಮದಿನ ಅಲ್ಲ. ಆವಿರ್ಭಾವ ದಿನ, ತೀರೋಭಾವ ದಿನ. ಓಕೆ, ಈಗ ಉದಾಹರಣೆ ಒಂದು ನೋಡುವ. ಸೂರ್ಯ ಬೆಳಿಗ್ಗೆ ಉದಯಿಸ್ತಾನೆ, ಸಂಜೆ ಅಸ್ತಮಿಸ್ತಾನೆ. ಸೂರ್ಯ ಬೆಳಿಗ್ಗೆ ಉದಯಿಸ್ತಾನೆ, ಸಂಜೆ ಅಸ್ತಮಿಸ್ತಾನೆ. ಸೂರ್ಯನದ್ದು ಆವಿರ್ಭಾವ ಆಗ್ತದೆ, ಸೂರ್ಯನದ್ದು ತೀರೋಭಾವ ಆಗ್ತದೆ ಬೆಳಿಗ್ಗೆ ಸಂಜೆ. ಸೇಮ್. ನಾವು ಹಾಗೆಲ್ಲ, ನಾವು ದೇಹವನ್ನ ಕಳಚಿಕೊಂಡು ಹೋಗುದಲ್ವಾ? ನಾವೆಲ್ಲ ದೇಹವನ್ನ ಕಳಚಿಕೊಂಡು ಹೋಗುದು. ಆದರೆ ಶುದ್ಧ ವೈಷ್ಣವರು ನಮಗೆ ಹೊರನೋಟಕ್ಕೆ ದೇಹವನ್ನು ಕಳಚಿಕೊಂಡು ಹೋದ ಹಾಗೆ ಕಂಡ್ರು ಕೂಡ ಅವರ ದೇಹ ಶುದ್ಧ. ಅದೇ ಯಾಕೆ ಹಾಗೆ ಹೇಳಿದ್ದು ಅಂತ ಹೇಳಿದ್ರೆ, ಈಗ ಸೂರ್ಯನ ದೇಹವನ್ನು ಕಳಚಿಕೊಂಡು ಸಾಯುದ? ಬೆಳಿಗ್ಗೆ ಆಗುವಾಗ, ಅದು ಸಂಜೆ ಆಗುವಾಗ, ಬೆಳಿಗ್ಗೆ ಆಗುವ ಹುಟ್ಟುದಾ? ಇಲ್ಲ. ಸೂರ್ಯ ಅವನೇ, ಸೂರ್ಯಗ್ರಹ ಅದೇ ಬರುದು, ನಮಗೆ ಕಾಣ್ತಾ ಇಲ್ಲ ಅಷ್ಟೇ. ಅದಕ್ಕೆ ಇಲ್ಲಿ ಭಾವ ಅಂತ ಇದೆ. ಭಾವ, ತೀರೋ ಭಾವ, ಅದೊಂದು ಭಾವನೆ ಅಷ್ಟೇ, ಅದೊಂದು ಕಾಣುದು. ಹಾಗೆ ಸತ್ತಿದೆ ಇಲ್ಲ ಅಂತ ಕಾಣುವಂಥದ್ದು, ಅಥವಾ ಹುಟ್ಟಿದೆ ಅಂತ ಕಾಣುವಂಥದ್ದು. ಅಂದ್ರೆ ನಿತ್ಯವಾಗಿರುವಂತಹ ಶ್ರೀಲ ಪ್ರಭುಪಾದರಾಗ್ಲಿ, ಆಚಾರ್ಯರೆಲ್ಲರೂ ನಿತ್ಯವಾಗಿ ಹಾಗೇ ಇದ್ದಾರೆ, ಅದೇ ದೇಹದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ನಾವು ಮಧ್ವಾಚಾರ್ಯರು ಅದೃಶ್ಯರಾದ ಸ್ಥಳ ಅಂತ ನೀವು ಉಡುಪಿಗೆ ಹೋದಲ್ಲಿ ನೋಡಿರ್ತೀರಿ, ಖಂಡಿತವಾಗಿ ನೋಡಿರ್ತೀರಲ್ಲ. ಮಧ್ವಾಚಾರ್ಯರು ಇಲ್ಲಿಂದ ಅದೃಶ್ಯರಾಗಿದ್ದಾರೆ. ಅದೃಶ್ಯ ಅಂದ್ರೆ ದೇಹ ಸಮೇತ ಹೋಗಿದ್ದಾರೆ ಅಂತ ಅರ್ಥ.
ಅದು ಭಕ್ತಿಯ ಒಂದು ಮಹಿಮೆ. ಈಗ ಎಲ್ಲರೂ ಹಾಗೆ ಹೋದ್ರೆ ಏನಾಗ್ತದೆ, ಎಲ್ಲ ಶುದ್ಧ ಭಕ್ತರು ಹಾಗೆ ಮಾಡಿದ್ರೆ ಏನಾಗ್ತದೆ, ಭಕ್ತಿಗೆ ರಿಸ್ಕ್ ಇದೆ ಯಾವತ್ತು. ಅದಕ್ಕೋಸ್ಕರ ಭಕ್ತಿ ಕೆಲವು ಭಕ್ತಿಯ ಗುಣವನ್ನ ತೋರಿಸಿಕೊಳ್ಳುವುದಿಲ್ಲ, ಎಲ್ಲರಿಗೂ ತೋರಿಸುವುದಿಲ್ಲ. ಅದೇ ರೀತಿಯಲ್ಲಿ ಕೃಷ್ಣನ ಜೀವನದಲ್ಲಿಯೂ ಆಗಿದೆ, ಭಗವಂತ ಕೃಷ್ಣನಿಗೂ ಹಾಗೆ ಆಗಿದೆ. ಬೇಡನ ಒಂದು ಉದಾಹರಣೆಯಿಂದಾಗಿ ಭಗವಂತನ ಶರೀರ ಅಲ್ಲೇ ಇದೆ ಅಂತ ಎಲ್ಲರೂ ಅನ್ಕೊಳ್ಳುವ ಹಾಗೆ. ಆದ್ರೆ ಇವರೆಲ್ಲ ಶುದ್ಧ ಭಕ್ತರು. ಶುದ್ಧ ಭಕ್ತರಿಗೆ ತೀರೋಭಾವ, ಆಮೇಲೆ ಆವಿರ್ಭಾವ ಅಂತ ಹೇಳುವಂಥದ್ದು. ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಯ್ತು ಅನ್ಕೊಳ್ತಾ ಇದ್ದೇನೆ. ಇದರಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? ದಮಯಂತಿ ಮಾತಾಜಿ, ಏನಾದ್ರು ನಾನು ಹೇಳಿದ್ರಲ್ಲಿ ಏನಾದ್ರು ಸಂಶಯ ಇದೆ, ಅಥವಾ ನಾನೇನಾದ್ರೂ ತಪ್ಪು ಹೇಳಿದ್ರೆ ನೀವು ಖಂಡಿತವಾಗಿ ಕರೆಕ್ಷನ್ ಮಾಡ್ಬೋದು ಮಾತಾಜಿ. ಅಂದ್ರೆ ಅವತಾರ ತಾಳಿದ್ದು ಅಂತ ಹೇಳ್ಬೋದಾ ಪ್ರಭು? ಅವತಾರ, ಇವರಿಗೆ ಅವತಾರ ಅಂತ ಹೇಳುದಿಲ್ಲ. ಯಾರಿಗೆ? ಗುರುಗಳಿಗೆಲ್ಲ ಅವತಾರ. ಅವತಾರ ಅಂತ ಹೇಳುದು ಬರೀ ಭಗವಂತನಿಗೆ. ಮತ್ತೆ ವ್ಯತ್ಯಾಸ ಇದೆ. ಆವಿರ್ಭಾವ ಅಂತಂದ್ರೆ ಇನ್ನೊಂದು ಸಮಾನಾರ್ಥ ಪದ ಪ್ರಭು. ಮತ್ತೆ ಅಲ್ಲ, ನಮ್ಮ ಭಾವ ಅದು, ನಮಗೆ ಕಾಣದ ಕಾರಣ ನಾವು ಭಾವಿಸುದು ಹಾಗೆ ಅಂತ. ಅದೇ ಅಕಸ್ಮಾತ್ ಯಾರಾದ್ರೂ ಕೇಳಿದ್ರು ಅಂತ ಇಟ್ಕೊಳ್ಳಿ, ಸಮಾನಾರ್ಥ ಪದ ಏನಾದ್ರೂ ಇದೆಯಾ? ಅಷ್ಟೇನಾ? ಅದು ಒಂದೇನಾ? ಗೋಚರ, ಗೋಚರ, ಅಗೋಚರ. ಈಗ ಇಂಗ್ಲಿಷ್ ಅಲ್ಲಿ ಅದನ್ನ ಹಾಗೆ ಹೇಳುದಲ್ವಾ, ಅಪಿಯರೆನ್ಸ್ ಅಂಡ್ ಡಿಸಪಿಯರೆನ್ಸ್ ಅಂತ ಅಲ್ವಾ? ಹೌದು, ಗೋಚರ ಮತ್ತು ಅಗೋಚರ. ಭೂಮಿ ಮೇಲೆ ಗೋಚರವಾಗಿದ್ದು ಅಂದ್ರೆ ಈ ಭೂಮಿಯಲ್ಲಿ ನಮಗೆ ಗೋಚರ. ಭೂಮಿ ತುಂಬಾ ಇದೆ, ಈಗ ಬೇರೆ ಎಲ್ಲ ಇರ್ಬೋದು ಅವರು. ಅದೇ, ಸೊ ಈ ಉದ್ದೇಶ. ಇವತ್ತು ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಆವಿರ್ಭಾವ ದಿನ. ಮುಂದೆ ಹೋಗೋಣ. ನಿನ್ನೆ ಮಾತಾಡಿದ್ದು ಏನು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಅದೇನು ಅಂತ ಹೇಳಿದ್ರೆ, ಎಲ್ಲಿ ಈ ಕಳ್ಳ ಅಡಗಿದ್ದಾನೆ. ಯಾವ ಕಳ್ಳ? ತಪ್ಪು ಮಾಡಿಸುವಂತಹ ಕಳ್ಳ. ತಪ್ಪು ಮಾಡಿಸುವಂತಹ ಕಳ್ಳ ಎಲ್ಲಿ ಅಡಗಿದ್ದಾನೆ ಅಂತ ಹೇಳಿ ಭಗವಂತ ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಹುಡುಕುದಲ್ಲ, ಭಗವಂತ ತೋರಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಅರ್ಜುನನಿಗೆ. ಆಕ್ಚುಲಿ ಈ ವೈರಿಯನ್ನ, ಯಾರು ಕಾಮ ಅಂತ ಹೇಳುವ ಈ ವೈರಿಯನ್ನ ತುಂಬಾ ಸುಲಭದಲ್ಲಿ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ 4 ರೀತಿಯಲ್ಲಿ ಓಡಿಸುವ ಸಬ್ಜೆಕ್ಟ್ ಇದೆಯಲ್ಲ, ಸಾಮ, ದಾನ, ಆಮೇಲೆ ಭೇದ, ಸಾಮ, ದಾನ, ಭೇದ, ಇದು 3. ಇದು ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಉಂಟು, ಅದೇ ದಂಡ. ದಂಡ, ಆ ದಂಡದಿಂದ ಮಾತ್ರ ಹೋಗುವಂಥದ್ದು ಈ ಕಾಮಭಾವ. ಇದರ ಬಗ್ಗೆ ನಿನ್ನೆ ನಾವು ತುಂಬಾ ವಿಶದವಾಗಿ, ತುಂಬಾ ವಿಶಾಲವಾಗಿ ಚರ್ಚೆ ಮಾಡಿದ್ದೇವೆ, ಶ್ರೀಲ ಪ್ರಭುಪಾದರ ಭಾವಾರ್ಥವನ್ನ ಓದಿಕೊಳ್ತಾ. ಇವತ್ತು ಮುಂದೆ ಹೋಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಕಾಮ ಅಂತ ಹೇಳುವಂಥದ್ದು ಯಾವಾಗ ಅದು ಭಗವಂತನ ಕಡೆಗೆ ಅರ್ಪಣೆ ಆಗುವುದಿಲ್ಲ, ಆಗ ಅದು ಜ್ಞಾನ ಅಲ್ಲ, ಅಜ್ಞಾನ ಆಗ್ತದೆ. ಈ ಕಾಮ ಅಂತ ಹೇಳುದು ಅಂಧಕಾರ, ಅಜ್ಞಾನ. ಅದಕ್ಕೋಸ್ಕರ ಅದು ತಮೋ ಮತ್ತು ರಜೋಗುಣದಲ್ಲಿ ನೆಲೆಸಿರುವಂಥದ್ದು. ಅಂದ್ರೆ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದೇವೆ, ಈ ಕಾಮದ ಬೀಜ ನಮ್ಮ ಹೃದಯದಲ್ಲಿ ಯಾವತ್ತೂ ಇದೆ. ಅದು ಅನಾದಿ ಕರ್ಮ ಫಲೆ ಅಂತ ಹೇಳಿ ಯಾರು ನರೋತ್ತಮ ದಾಸ ಠಾಕೂರ್ ಅವರು ಹೇಳ್ತಾರೆ. ಅನಾದಿ ಕರ್ಮ ಫಲ ಇದು. ಇವತ್ತು ನಿನ್ನೆದ್ದಲ್ಲ, ಅದನ್ನು ಯಾವಾಗಂತೂ ನಮ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಅಂದ್ಕೊಳ್ತೇವೆ ನಾನು ಒಳ್ಳೆವ ಅಂತ. ಆದ್ರೆ ನಮ್ಮ ಹೃದಯದಲ್ಲಿರುವ ಈ ಒಂದು ಕಾಮ ಭಾವನೆ ತುಂಬಾ ಹಳತ್ತು. ಅದಕ್ಕೆ ಯಾವಾಗಂತ ಗೊತ್ತಿಲ್ಲ ನಮಗೆ. ಅದನ್ನು ಹುಡುಕ್ಲಿಕ್ಕೂ ಸಾಧ್ಯ ಇಲ್ಲ, ಎಷ್ಟು ಹಳತ್ತು ಅಂತ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಯಾವತ್ತೂ ಇದೆ ಅದು. ಆದ್ರೆ ಅದಕ್ಕೆ ಯಾವಾಗ ಒಂದು ಸರಿಯಾದ ಒಂದು ಸಂಪರ್ಕ ಸಿಗ್ತದೆ, ಯಾವುದ್ರದ್ದು? ರಜೋಗುಣ ಮತ್ತು ತಮೋಗುಣದ್ದು. ಆಗ ಅದು ಬೆಳೀಲಿಕ್ಕೆ ಶುರು ಆಗ್ತದೆ, ಆಗ ಅದು ಹೊರಗೆ ಕಾಣ್ಲಿಕ್ಕೆ ಶುರು ಆಗ್ತದೆ, ಆಗ ಅದು ಅದರ ವೈಪರೀತ್ಯವನ್ನ ತೋರಿಸ್ಲಿಕ್ಕೆ ಶುರು ಮಾಡ್ತದೆ. ಅದು ಎಷ್ಟು ಸ್ಟ್ರಾಂಗ್ ಆಗಿ ನಾವು ಆ ಒಂದು ಗುಣಗಳಲ್ಲಿ ನೆಲೆಸಿದ್ದೇವೆ. ಈಗ 2 ನಿಮಿಷ ಹೋದ್ರೆ 2 ನಿಮಿಷದಷ್ಟು, ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆಯಷ್ಟು ಆ ಗುಣದ ಪ್ರಭಾವ, ಒಂದು ಇಡೀ ದಿವಸ ಅಂದ್ರೆ ಇಡೀ ದಿವಸದಷ್ಟು ಗುಣದ ಪ್ರಭಾವ. ಅಂದ್ರೆ ಸ್ವಲ್ಪ ಆದ್ರೂ ಕೂಡ ಅದರ ಪ್ರಭಾವ ಇದ್ದೇ ಇದೆ. ಅದಕ್ಕೋಸ್ಕರ ನಿನ್ನೆ ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ, ಒಂದು ಸ್ವಲ್ಪ ಒಂದು ಚಮಚದಷ್ಟು ಹಾಲಿಗೆ, 1 ಲೀಟರ್ ಹಾಲಿಗೆ 1 ಚಮಚದಷ್ಟು ಮೊಸರ, ಮಜ್ಜಿಗೆನೋ ಅಥವಾ ಹುಣಿಸೆಯೋ ಅಥವಾ ನಿಂಬೆ ಹುಳಿ ಟಚ್ ಆದ್ರೆ ಸಾಕು, ಅದು ಮರುದಿನ ಬೇರೆ ಆಗ್ಬಿಡ್ತದೆ. ಅದು ಹಾಲಾಗಿರುವುದಿಲ್ಲ, ಮೊಸರಾಗಿರ್ತದೆ. ಅದೇ ರೀತಿಯಲ್ಲಿ ನಮ್ಮ ಆತ್ಮ ಅಂತ ಹೇಳುವಂಥವನು ಸಂಪೂರ್ಣವಾಗಿ ಶುದ್ಧ. ಆದರೆ ಅವನಿಗೆ ಹೊರ ಕವಚವಾಗಿರುವಂತಹ ಈ ಮನ ಇಂದ್ರಿಯಗಳು, ಅಂದ್ರೆ ಮುಖ್ಯವಾಗಿ ಸೂಕ್ಷ್ಮ ದೇಹವಾದಂತಹ ಮನ, ಬುದ್ಧಿ, ಅಹಂಕಾರ, ಅದು ಯಾವತ್ತೂ ಈ ಕಲ್ಮಶದಿಂದ, ಅನಾದಿಯಿಂದ ಈ ಕಲ್ಮಶ ಅದಕ್ಕಿದೆ. ಆ ಅನಾದಿಯಿಂದ ಇರುವ ಆ ಕಲ್ಮಶವನ್ನು ತೆಗೆಯುವುದೇ ಇಂಪಾರ್ಟೆಂಟ್. ಆ ತೆಗೆಯುವುದು ಹೇಗೆ ಅಂದ್ರೆ ಅಟ್ಯಾಕ್ ಮಾಡಬೇಕು, ಅದರ ಮೇಲೆ ಅಟ್ಯಾಕ್ ಮಾಡಬೇಕು. ಅದಕ್ಕೆ ಕೆಲವರು ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ, ಡೋಂಟ್ ಮೈಂಡ್ ಯುವರ್ ಮೈಂಡ್ ಅಂತೇಳಿ.
ನಮ್ದೆಲ್ಲ ಮೈಂಡ್ ಇರುವುದೇ ಭೌತಿಕವಾಗಿ. ಆದ ಕಾರಣ ಆ ಮೈಂಡ್ ಅನ್ನ ಮೈಂಡ್ ಮಾಡಬಾರದು ಅಂತ ಹೇಳ್ತಾರೆ. ಡೋಂಟ್ ಮೈಂಡ್ ಯುವರ್ ಮೈಂಡ್. ಅಂದ್ರೆ ಮನಸ್ಸು ಹೇಳ್ತದೆ ಅದು ಮಾಡು ಅಂತ. ಅಂದ್ರೆ ಅದನ್ನು ಮಾಡಿದ್ರೆ ಮನಸ್ಸಿನ ದಾಸ ನಾವಾಗ್ತೇವೆ. ಅಲೆಕ್ಸಾಂಡರ್ ಅಂತ ಹೇಳಿ ಒಬ್ರು ಇದ್ರಂತೆ, ಆ ರಾಜ. ಅವರಿಗೆ ಒಮ್ಮೆ ಭಾರತಕ್ಕೆ ಬರುವಾಗ ಏನಾಯ್ತು ಅಂತ ಹೇಳಿದ್ರೆ, ಒಬ್ಬ ಸನ್ಯಾಸಿಯನ್ನ ಅಂದ್ರೆ ಒಬ್ರು ಯೋಗಿಯನ್ನ ನೋಡ್ತಾರೆ. ಯೋಗಿಯೋ ಸನ್ಯಾಸಿ ಇರ್ಲಿ, ಅವ್ರ ಹತ್ರ ಹೋಗ್ತಾರೆ. ನೀನು ಸರೆಂಡರ್ ಆಗು ಅಂತ ಹೇಳ್ತಾರೆ. ಆಗ ಸನ್ಯಾಸಿಗೆ ಏನ್ ತೊಂದರೆ ಇಲ್ಲ, ಒಂದು ದೊಡ್ಡ ಕತ್ತಿ ಹಿಡಿದು ಹೀಗೆ ಹಿಡಿದಿದ್ದಾರೆ, ಸರೆಂಡರ್ ಆಗು ಅಂತ. ಆಗ ಹೀಗೆ ಹಿಡಿದಾರೆ, ಏನು ಬೇಜಾರಿಲ್ಲ, ಏನು ಭಯ ಇಲ್ಲ, ಏನಿಲ್ಲ, ಆರಾಮದಲ್ಲಿ ನಿರ್ಲಿಪ್ತ ಭಾವದಲ್ಲಿ ಇದ್ದಾರೆ. ಆಗ ಇವನಿಗೆ ಆಶ್ಚರ್ಯ ಆಗ್ತದೆ. ಎಲ್ಲ ಸಾಮ್ರಾಜ್ಯವನ್ನ ಆಳಿದವಂತ, ಎಲ್ಲವನ್ನ ಕಂಟ್ರೋಲ್ ಮಾಡಿ, ಎಲ್ಲರನ್ನ ಸೆರೆ ಮಾಡಿ, ಎಲ್ಲವನ್ನು ಮಾಡಿದಂತ ಈ ವ್ಯಕ್ತಿಗೆ ಈ ಒಬ್ಬ ವ್ಯಕ್ತಿ ನನ್ನ ಕಂಟ್ರೋಲ್ಗೆ ಬರ್ತಾ ಇಲ್ಲಲ್ಲ, ಏನು ಕತೆ ಅಂತ ಕೇಳ್ತಾರೆ. ಯಾಕೆ ನೀನು ಹೀಗೆ ಮಾಡ್ತಿದ್ಯಾ, ಏನು, ಯಾಕೆ ನಿನ್ಗೆ ಏನು ಭಯ ಇಲ್ಲ ಅಂತ ಆಗ ಹೇಳ್ತಾನಂತಲ್ಲ. ಆಗ ಹೇಳ್ತಾನೆ, ಯೋಗಿ ಹೇಳ್ತಾರೆ, ಭಯ ಯಾಕಿಲ್ಲ ಅಂತ ಹೇಳಿದ್ರೆ, ನಾನು ನನ್ನ ಇಂದ್ರಿಯನ್ನ ಕಂಟ್ರೋಲ್ ಮಾಡಿದ್ದೇನೆ. ನೀನು ಎಲ್ಲರನ್ನು ಕಂಟ್ರೋಲ್ ಮಾಡಿದ್ದಿ, ಆದ್ರೆ ನಿನ್ನ ಇಂದ್ರಿಯನ್ನು ನೀನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನನಗೆ ಏನು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿನಗೆ ಕ್ರೋಧ ಬರ್ತಾ ಉಂಟು. ನಿನ್ನ ಇಂದ್ರಿಯ ನಿನ್ನ ಕಂಟ್ರೋಲ್ ಅಲ್ಲೇ ಇಲ್ಲ, ಇನ್ನೇನಪ್ಪ ನೀನು ಎಲ್ಲವನ್ನ ಕಂಟ್ರೋಲ್ ಮಾಡ್ತೀಯ ಅಂತ ಹೇಳಿ. ಆದ ಕಾರಣ ನಾವು ಎಷ್ಟು ಬದ್ಧರು ಅಂತ ಹೇಳಿದ್ರೆ, ನಾವು ಆ ಒಂದು ಕಾಮ ಗುಣವನ್ನ ಬೆತ್ತದಿಂದ, ಕಾಲಿಂದ, ಜೋಡಿಂದ, ಹಿಡಿಸುಡಿಂದ ಎಷ್ಟು ಹೊಡೆದ್ರೂ ಸಾಲದು. ಅದು ನಿಯಮ. ಯಮ ಯಾವುದು? ಯಮ ಅಂತ ಹೇಳಿದ್ರೆ ನಾವು ಸಾಧನೆ, ಜಪ ಮಾಡುವಂಥದ್ದು. ಆದ ಕಾರಣ ನಾವು ಎರಡನ್ನು ಜೊತೆಯಲ್ಲಿ ಮಾಡಿದ್ರೆ ಏನಾಗ್ತದೆ, ಇದರ ನಿಗ್ರಹ ಆಗ್ತದೆ. ಆಮೇಲೆ ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೆಕ್ಸ್ಟ್ ಶ್ಲೋಕ ಹೇಳುವಂಥದ್ದು. ಇದು ಎಷ್ಟು ಸ್ಟ್ರಾಂಗ್ ಆಗಿ ಡೀಪ್ ಆಗಿದೆ. ಈಗ ನಾವು ಮರಗೆಣಸೆಲ್ಲ ನೋಡಿದೇವಲ್ಲ, ಮರಗೆಣಸು ಯಾರಿಗೋ ಸುಮ್ಮನೆ ಎಳ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸುಲಭ ಇಲ್ಲ ಮರಗೆಣಸು ಎಳಿದಂದ್ರೆ ಸ್ವಲ್ಪ ಕಷ್ಟ. ಕೃಷಿಕರಿಗೆ ಗೊತ್ತು ಅದು ಎಷ್ಟು ಗಾಢವಾಗಿ ಅದರ ಬೇರು, ತಾಯಿ ಬೇರು ಎಷ್ಟು ಕೆಳಗಿನವರೆಗೆ ಹೋಗಿರ್ತದೆ ಅಂತ ಹೇಳಿದ್ರೆ, ಅದನ್ನು ತೆಗೆಯುದು ಅಂತ ಹೇಳಿದ್ರೆ ಪ್ರಾಣಕ್ಕೆ ಬರ್ತದೆ ಮರಗೆಣಸು. ಅದು ದೊಡ್ಡದಾಗಿದ್ರೆ ಅಂತೂ ಕಷ್ಟ, ಚಿಕ್ಕದಿದ್ರೆ ಸುಲಭ, ದೊಡ್ಡದಾದ್ರೆ ತುಂಬಾ ಕಷ್ಟ. ಅದು 2-3 ಜನ ಅದನ್ನು ಎಳಕಿಸುವಂತ ಒಂದು ಪಿಕಾಸು, ಅದನ್ನು ಎಳಕಿಸುವಂತದ್ದೇ ಆಗ್ಬೇಕು ಅದಕ್ಕೆ. ಆಗ ನಿಧಾನವಾಗಿ ಎಳಕಲಿಕ್ಕೆ ಸಾಧ್ಯ. ಅಂದ್ರೆ ಸುಮ್ಮನೆ ಕೈಯಿಂದ ಎಳ್ಳಿದ್ರೆ ಬರುವುದಿಲ್ಲ, ಅದಕ್ಕೆ ಯಾವುದೋ ಒಂದು ಆಯುಧ ಬೇಕು. ಆ ಆಯುಧವೇ ದಂಡ. ಆ ದಂಡ ಕೊಡಬೇಕು ನಾವು. ದಂಡ ಕೊಡೋದು ಅಂತ ಹೇಳಿದ್ರೆ, ನಿನ್ನ ಉದಾಹರಣೆಗೆ ಬೆಳಿಗ್ಗೆ ಏಳ್ಲಿಕ್ಕೆ ಆಗುದಿಲ್ಲ, ಅಲ್ರಾಮ್ ಹತ್ತಿರ ಉಂಟು, ಅಲ್ರಾಮನ್ನು ಟಕ್ಕ ಮೊಬೈಲ್ ಏನೇ ಆಗ್ಲಿ ಮುಚ್ಚಿ ಮಲಗ್ತೇವೆ ನಾವು, ದೂರ ಇಡುದು ಅದೊಂದು ದಂಡ. ಈ ರೀತಿಯಲ್ಲಿ ನಾವು ಬೇರೆ ಬೇರೆ ರೀತಿಯ ದಂಡವನ್ನ ನಮಗೆ ಕೊಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಹಸಿವಾಗ್ತಾ ಉಂಟು, ತಿನ್ಬೇಕು ಅಂತ ಅನ್ನಿಸ್ತಾ ಉಂಟು, ಆರೋಗ್ಯ ಚೆನ್ನಾಗಿದ್ರೆ ಇರ್ಲಿ, ಒಂದು ಚಪಾತಿ, ಅರ್ಧ ಚಪಾತಿ ಕಮ್ಮಿ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಅಂತ ಒಂದು ಉದಾಹರಣೆ. ಆಮೇಲೆ ಒಂದು ಚೆನ್ನಾಗಿ ಆಗಿರುವಂಥದ್ದು. ಚೆನ್ನಾಗಿ ಆಗಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಆಗ ನಮಗೆ ಸ್ವಲ್ಪ ಕಮ್ಮಿ ತಿಂದ್ರೆ ಸಾಕಾಗ್ತದೆ. ಎಲ್ರಿಗೂ ಗೊತ್ತಿದ್ದು, ಆದ್ರೂ ಕೂಡ ಒಂದು ಉದಾಹರಣೆಗೆ ಹೇಳ್ತಾ ಇರುವಂಥದ್ದು. ಒಬ್ರು ಹೇಳ್ತಾರೆ, ಇದಕ್ಕೆ ಒಂದು ಇಂಪಾರ್ಟೆಂಟ್ ಸಲಹೆ. ಒಬ್ರು ಹೇಳ್ತಾರೆ, ಅಗಿದು ತಿನ್ನುವಾಗ ಅಗಿದು ನುಂಗುವವರೆಗೆ ಇನ್ನೊಂದು ಕೈಯಿಂದ ಇನ್ನೊಂದು ತುತ್ತು ಕೈಗೆ ತಕೊಳ್ಳೇಬಾರ್ದಂತೆ. ನುಂಗಿ ಒಳಗೆ ಹೋಗುವ ತನಕ ಇನ್ನೊಂದು ಕೈಯಿಂದ ಇನ್ನೊಂದು ತುತ್ತು ತಕೊಳ್ಳೇಬಾರದು. ಪ್ರಸಾದವನ್ನ ಇನ್ನೊಂದು ಕೈಯಿಂದ ತಕೊಳ್ಳೇಬಾರದು. ಅದು ನುಂಗಿ ಒಳಗೆ ಹೋದ ಮೇಲೆ ತಗೊಳ್ಬೇಕಂತ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಅರ್ಜೆಂಟ್ ಇಲ್ಲದೆ ನಾವು ಒಂದನ್ನು ಚೆನ್ನಾಗಿ ಅಗಲಿಕ್ಕೆ ಆಗ್ತದೆ. ಇದು ಯಾಕೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಾವು ಭಕ್ತಿಯಲ್ಲಿ ಕೂಡ ಹೀಗೆ. ಭಕ್ತಿಯಲ್ಲಿ ನಾವು ಅದು ಮಾಡುದು, ಇದು ಮಾಡುದು, ಎಲ್ಲ ಮಾಡುದು ಅಂತ ಎಲ್ಲ ತಲೆ ಮೇಲೆ ಹಾಕ್ತದೆ. ಆಮೇಲೆ ಯಾವುದು ಸರಿ ಮಾಡ್ಲಿಕ್ಕಿಲ್ಲ. ಆದ ಕಾರಣ ನಾವು ನಿಧಾನವಾಗಿ 1 at a time ಅಂತ ಹೇಳ್ತಾರೆ. ಜಪ ಮಾಡುವಾಗ ಜಪವನ್ನು ಫೋಕಸ್ ಮಾಡಿ ಮಾಡ್ಬೇಕು. ಜಪ ಮಾಡುವಾಗ ಬೇರೆಲ್ಲ ಮಾಡ್ಲಿಕ್ಕೆ ಅಲ್ಲ, ಜಪವನ್ನೇ ಮಾಡ್ಬೇಕು. 1 at a time ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಮಲ್ಟಿ ಟಾಸ್ಕಿಂಗ್ ಒಳ್ಳೇದಲ್ಲ. ಮಲ್ಟಿ ಟಾಸ್ಕಿಂಗ್ ಅದರಲ್ಲಿ ಕೂಡ ನಾವು ಫಸ್ಟಿಗೆ ಭಕ್ತಿಗೆ ಬರುವಾಗ ಮಲ್ಟಿ ಟಾಸ್ಕಿಂಗ್ ಮಾಡ್ಲೇಬಾರ್ದು. ಕೆಲವರು ಮಾಡ್ತಾರೆ, ಒಂದು ಕೈಯಲ್ಲಿ ಜಪ ಮಾಡ್ತಾರೆ, ಒಂದು ಕೈಯಲ್ಲಿ ಸೌಟ್ ತಿರುಗಿಸ್ತಾರೆ, ಒಂದು ಕೈಯಲ್ಲಿ ಲೆಕ್ಚರು ಕೇಳ್ತಾರೆ. ಈಗ ನಾವು ಹೋಗ್ತೇವೆ, ಲೆಕ್ಚರ್ ಕೇಳ್ತೇವೆ, ಲೆಕ್ಚರ್ ಕೇಳುವಾಗ ಕೈಯಲ್ಲಿ ಜಪಮಾಲೆ ಇರ್ತದೆ, ಅದು ಮಲ್ಟಿ ಟಾಸ್ಕಿಂಗ್ ಮಾಡಬಾರ್ದು. ಲೆಕ್ಚರ್ ಕೂಡ ಜಪವೇ, ಲೆಕ್ಚರ್ ಕೇಳುದು ಕೂಡ ಜಪವೇ. 16 ರೌಂಡ್ ಮಾಲೆ, ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು 16 ಮಾಲೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬೇರೆ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ಲಿ ಅಂತ. ಮಧ್ಯೆ ಲೆಕ್ಚರ್ ನಿಲ್ಲುವಾಗ ಹರೇ ಕೃಷ್ಣ 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 ಹರೇ ಹರಿ, ಹರಿ ರಾಮ್ 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 ಹರಿ ಹರಿ ಮಾಡಬಹುದು. ಆದ್ರೆ ಅವ್ರು ಹೇಳ್ತಾ ಇರುವಾಗ ನಾವು ಕೂಡ ಹರೇ ಕೃಷ್ಣ ಕೃಷ್ಣ ತಪ್ಪದು. ಅದು ಅಪರಾಧ ಆಗ್ಬಿಡ್ತದೆ. ಯಾಕೆ ಅಂತ ಹೇಳಿದ್ರೆ, ನಾವು ಅವರು ಹೇಳುವಂತಹ ಕೃಷ್ಣ ನಾಮವನ್ನು ಕೇಳದೆ ಅವ್ರು ನಮಗೋಸ್ಕರವೇ ಹೇಳ್ತಿದ್ದಾರೆ. ನಾವು ಇಲ್ಲಿ ನಮ್ಮ ಜಪ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಹರೇ ಕೃಷ್ಣ 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 ಹರೇ ಹರಿ, ಅದು ಮಲ್ಟಿ ಟಾಸ್ಕಿಂಗ್, ಅದು ಇಷ್ಟಪಡೋದಿಲ್ಲ. ಅದೇನ್ ಹೇಳ್ತಾರೆ, ಒಂದು ಯಾರಿಗಾದ್ರೂ ಗೊತ್ತಾ ಅದು ಯಾವ್ದು ಅಪರಾಧ?
ಯಾವ ಅಪರಾಧ? ಅದು ಇನ್ನಟೆಂಟಿವ್ ವೈಲ್ ಚಾಂಟಿಂಗ್ ಅಂತ ಹೇಳ್ತಾರೆ. ಅದು ಬರೀ ಜಪದಲ್ಲಿ ಇನ್ನಟೆಂಟಿವ್ ಅಲ್ಲ, ಎಲ್ಲ ಕಾರ್ಯಕ್ರಮ ಭಕ್ತಿಯ ಎಲ್ಲ ಕಾರ್ಯಕ್ರಮದಲ್ಲಿ ಇನ್ನಟೆಂಟಿವ್ನೆಸ್ ಇದೆ. ಈಗ ನಾವು ಪೂಜೆ ಮಾಡುವಾಗ ಕೂಡ ಇನ್ನಟೆಂಟಿವ್ಸ್ ಇದೆ, ಲೆಕ್ಚರ್ ಕೇಳುವಾಗ ಕೂಡ ಇನ್ನಟೆಂಟಿವ್ಸ್ ಇದೆ. ಇದೆಲ್ಲ ನಾಮಾಪರಾಧದಲ್ಲಿ ಬರ್ತದೆ. ನಾವು ಅನ್ಕೊಳ್ತೇವೆ ಬರೀ ಜಪ ಮಾಡುವಾಗ ಮಾತ್ರ ನಾನು ಅಟೆಂಟಿವ್ ಆಗಿರ್ಬೇಕು. ಅಲ್ಲ, ನಾವು ಜಪ ಮಾಡುವಾಗಲೂ ಅಟೆಂಟಿವ್ ಆಗಿರ್ಬೇಕು, ಭಾಗವತ ಓದುವಾಗ್ಲೂ ಅಟೆಂಟಿವ್ ಆಗಿರ್ಬೇಕು, ಅಡಿಗೆ ಬಡಿಸುವಾಗ್ಲೂ ಅಟೆಂಟಿವ್ ಆಗಿರ್ಬೇಕು, ಪೂಜೆ ಮಾಡುವಾಗ್ಲೂ ಅಟೆಂಟಿವ್ ಆಗಿರ್ಬೇಕು. ಎಲ್ಲದರಲ್ಲಿ ಇದೆಲ್ಲ ಸಮಾನವಾಗಿ ನಾವು ಅಟೆಂಟಿವ್ನೆಸ್ ತೋರಿಸಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಿಧಾನವಾಗಿ ನಾವು ಭಕ್ತಿಯಲ್ಲಿ ಪ್ರಗತಿ ನಮಗೆ ಕಾಣ್ಲಿಕ್ಕೆ ಶುರು ಆಗ್ತದೆ. ಇದಕ್ಕೆ ಹೇಳುದು ಒನ್ ಪಾಯಿಂಟೆಡ್ನೆಸ್ ಅಂತ. ಒನ್ ಪಾಯಿಂಟೆಡ್ ಅದನ್ನೇ ಭಾಗವತಮಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದೇ ಪಾಯಿಂಟ್ ನಮಗೆ, ಒಬ್ಬನೇ ಭಗವಂತ, ಎರಡು ಭಗವಂತ ಇಲ್ಲ, ಒಬ್ಬನೇ ಭಗವಂತ. ಯಾರದು? ಭಗವಂತ ಕೃಷ್ಣ. ನಾವೆಲ್ಲ ಈಗ ಯಾರ ದಾಸರಾಗಿದ್ದೇವೆ? ಯಾರಾದ್ರೂ ಹೇಳ್ಬೋದಾ? ನಾವು ಭಕ್ತರು ಇನ್ನೂ ಆಗ್ಲಿಲ್ಲ, ನಾವು ಸಂಪೂರ್ಣವಾಗಿ ಕೃಷ್ಣನ ದಾಸ ಆಗ್ಲಿಲ್ಲ. ಆದ ಕಾರಣ ಯಾರ ದಾಸ ಆಗಿದ್ದೇವೆ? ಭಗವಂತನ ದಾಸರು. ಅಲ್ಲ ಮತ್ತಜಿ, ನಾನು ಭಗವಂತನ ದಾಸರ ಅಲ್ಲ ಅಂತ ಹೇಳ್ತಾ ಇದ್ದೇನೆ ನಾನು. ಅಂದ್ರೆ ನಾವ್ ಯಾರು ಇನ್ನು ಭಗವಂತನ ದಾಸ ಆಗ್ಲಿಲ್ಲ. ಯಾರ ದಾಸ ಅಂದ್ರೆ ಅದರ ಅರ್ಥ? ಇಂದ್ರಿಯ ದಾಸ. ಇಂದ್ರಿಯ ದಾಸ, ಇಂದ್ರಿಯರ ಕಂಟ್ರೋಲ್ ಭಗವಂತ, ಅದು ಓಕೆ. ನಾವು ಮಾಯೆಯ ದಾಸರಾಗಿದ್ದೇವೆ ಅಲ್ವಾ? ಹೆಚ್ಚಿನ ಟೈಮಲ್ಲಿ ಮಾಯೆಯ ದಾಸರಾಗಿದ್ದಾರೆ. ಅಂದ್ರೆ ಇಂಡೈರೆಕ್ಟ್ಲಿ ನಾವು ಮಾಯ ದಾಸೆ ಆದ್ರೂ ಕೂಡ ಅದು ಭಗವಂತನ ದಾಸವೇ. ಯಾಕಂದ್ರೆ ಭಗವಂತನ ದಾಸಿಯೇ ತಾನೇ ಮಾಯೆ. ಅಂದ್ರೆ ಇಂಡೈರೆಕ್ಟ್ಲಿ ನಾವು ಭಗವಂತನ ದಾಸನೇ, ದಾಸ ಅಥವಾ ದಾಸಿ. ನಮಗೆ ಗೊತ್ತಿದ್ದೇ ಇಲ್ವಾ? ಈ ಕೆಲವರು ಹೇಳ್ತಾರೆ ದೇವರೇ ಇಲ್ಲ ಅಂತ, ಕೃಷ್ಣನೇ ಇಲ್ಲ. ಆಯ್ತು, ಯಾರೋ ಒಬ್ರಿದ್ದಾರೆ, ಅವರು ಕೃಷ್ಣನೇ ಕಂಟ್ರೋಲ್ ಮಾಡೋದು, ಆದ ಕಾರಣ ನೀವು ಇಂಡೈರೆಕ್ಟ್ಲಿ ಕೃಷ್ಣನ ದಾಸನೇ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ಈ ಜೈಲಿನ ಉದಾಹರಣೆ ತಗೊಳ್ಳುವ. ಯಾಕಂದ್ರೆ ದುಃಖಾಲಯಂ ಅಶಾಶ್ವತಂ ಅಂತ ಹೇಳ್ತಾರೆ ಇದನ್ನ. ಈ ಭೂಮಿಯನ್ನ, ಅಂದ್ರೆ ಈ ಸೃಷ್ಟಿಯನ್ನ ದುಃಖಾಲಯ ಅಂತ ಹೇಳ್ತಾರೆ. ದುಃಖಾಲಯ ಅಂದ್ರೆ ಯಾವತ್ತೂ ದುಃಖವೇ ಇರೋದು, ಇಲ್ಲಿ ಸುಖ ಅಂತ ಹೇಳುವಂಥದ್ದಿಲ್ಲ. ಅಂದ್ರೆ ಈ ಒಂದು ದುಃಖಾಲಯವನ್ನ ಕಂಟ್ರೋಲ್ ಮಾಡೋದು ಯಾರು ಅಂತ ಹೇಳಿದ್ರೆ ತಾಯಿ ದುರ್ಗೆ ಮಾತೆಯನ್ನ ಡೈರೆಕ್ಟ್ ಕಂಟ್ರೋಲ್ ಮಾಡೋದು ಕೃಷ್ಣ. ಅದರಲ್ಲಿ ಏನು ಸಂಶಯ ಇಲ್ಲ, ಯಾಕಂದ್ರೆ ಶಾಸ್ತ್ರ ಹೇಳ್ತದೆ. ಈಗ ನೋಡುವ, ನಾವು ಕೃಷ್ಣನನ್ನ ನೆನಪು ಮಾಡದೆ ಮಾತೆ ದುರ್ಗೆಯ ಕಂಟ್ರೋಲ್ ಇದ್ದೇವೆ, ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಇದ್ದೇವೆ ಅಂತ ಹೇಳಿದ್ರೆ ಅದು ಜೈಲಲ್ಲಿ ಇದ್ದ ಹಾಗೆ. ಜೈಲಲ್ಲಿ ಕೂಡ ಊಟ ಸಿಗ್ತದಲ್ಲ, ಜೈಲಲ್ಲಿ ಸಹ ಊಟ ಸಿಗ್ತದೆ. ಅವನೇನಾದ್ರೂ ಕೆಲಸ ಮಾಡಿದರೆ ಅಪ್ರಿಸಿಯೇಷನ್ ಸಿಗ್ತದೆ, ಎಲ್ಲ ಸಿಗ್ತಾ ಉಂಟು ಅವನಿಗೆ. ಒಳ್ಳೇದು ಅಂತ ಹೇಳಿ. ಆದ್ರೆ ಅವನು ಗವರ್ಮೆಂಟ್ ಕೆಲಸ ಅಲ್ಲ, ಅವನಿಗೆ ಶಿಕ್ಷೆ ಅಲ್ಲಿ. ಅದೇ ಗವರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ ಅವನು ಅಂತ ಹೇಳಿದ್ರೆ, ಗವರ್ಮೆಂಟ್ ಇಂದ ಕೆಲಸ ಹಣ ಸಿಗ್ತದೆ, ಗವರ್ಮೆಂಟ್ ಏನೆಲ್ಲ ಸೌಲಭ್ಯ ಸಿಗ್ತದೆ, ಅಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೋದು, ಏನೆಲ್ಲ ಮಾಡ್ಬೋದು, ಗವರ್ಮೆಂಟ್ ಇಂದ ಎಲ್ಲ ಸೌಲಭ್ಯ ಸಿಗ್ತದೆ. ಇದು ವ್ಯತ್ಯಾಸ. ಇದು ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ಲ, ದೊಡ್ಡ ವ್ಯತ್ಯಾಸ. ನೇರ ಭಗವಂತನ ಸಂಬಂಧ ಅಂತ ಹೇಳಿದ್ರೆ ದೊಡ್ಡ ವ್ಯತ್ಯಾಸ. ಆದ ಕಾರಣ ನಾವು ನೇರವಾಗಿ ಭಗವಂತನ ಒಂದು ಕೆಳಗೆ ಬರ್ಬೇಕು ಅಂತ ಹೇಳಿದ್ರೆ ಭಕ್ತಿ ಮಾರ್ಗ ಅದೊಂದೇ ಇರುವಂತದ್ದು, ಭಕ್ತಿ ಮಾರ್ಗ ಮಾತ್ರ. ಆ ಭಕ್ತಿ ಮಾರ್ಗದಿಂದ ನೇರವಾಗಿ ಭಗವಂತನೊಟ್ಟಿಗೆ ನಮಗೆ ಸಂಪರ್ಕ ಬೆಳೀತದೆ. ಆದ ಕಾರಣ ನಾವು ಈ ಕಾಮವನ್ನ ಜಯಿಸುವುದು ಈ ರೀತಿಯಲ್ಲಿ. ಈಗ ನಾವು ಮುಂದೆ ಹೋಗುವ, ಹೇಗೆ ಈ ಒಂದು ಅಜ್ಞಾನ, ಅಂದ್ರೆ ಕಾಮ ಅಂತ ಹೇಳಿದ್ರೆ ಅಜ್ಞಾನ, ಅಂದ್ರೆ ನಮಗೆ ಕಾಮ ಇದೆ ಅಂತಲೇ ಗೊತ್ತಿಲ್ಲ, ನಮಗೆ ಅದು ಇಂದ್ರಿಯ ತೃಪ್ತಿ ಅಂತಲೇ ಗೊತ್ತಾಗ್ತಿಲ್ಲ, ಅಂದ್ರೆ ಅದು ಅಜ್ಞಾನ. ಆ ಅಜ್ಞಾನ ಎಷ್ಟು ಡೀಪ್ ಆಗಿದೆ. ಉದಾಹರಣೆ ನಾವು ನೋಡಿದೇವಲ್ಲ, ಈ ಮರಗೆಣಸಿನ ಬೇರು ಎಷ್ಟು ಡೀಪ್ ಆಗಿದೆ. ಒಂದೊಂದು ಬೇರಿಂದ ಒಂದೊಂದು ರೀತಿಯಲ್ಲಿ ಡೀಪ್ ಇದೆ. ಈಗ ಯಾವುದೊಂದು ಚಿಕ್ಕ ಪುಟ್ಟ ತರಗೆಲೆ, ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಬಳ್ಳಿ ಆಗಿರುವಂತಹ ಒಂದು ಸಸಿ, ಯಾವುದೋ ಒಂದು ಸಸಿ ಬಳ್ಳಿಯಾಗಿ ಇದೆ, ಸಿಹಿಗೆಣಸು ಅಂತ ಇಟ್ಟುಕೊಳ್ಳುವ. ಸಿಹಿಗೆಣಸು ಅದು ಸ್ವಲ್ಪ ಜಾಸ್ತಿ ಬೇರಿರುವುದಿಲ್ಲ, ಆದ್ರೆ ಮರಗೆಣಸು ಇನ್ನೂ ಜಾಸ್ತಿ ಬೇರೆ ಇರ್ತದೆ. ತೆಂಗಿನ ಮರ ಅಂತೂ ಫುಲ್ ಡೀಪ್ ಆಗಿರ್ತದೆ. ಅಂದ್ರೆ ವೃಕ್ಷದಲ್ಲೇ ನೋಡಿ ಯಾವ ರೀತಿಯಲ್ಲಿ ಬೇರೂರಿದೆ, ಯಾವ ರೀತಿಯಲ್ಲಿ ಅಜ್ಞಾನ ಬೇರೂರಿದೆ ಅಲ್ವಾ, ಯಾವ ರೀತಿಯಲ್ಲಿ ಬೇರು ಎಷ್ಟು ಡೀಪ್ ಆಗಿದೆ ಅಂತ. ಆ ಡೆಪ್ತೇ ಕೃಷ್ಣ ಕಾನ್ಶಿಯಸ್ ಆಗ್ಬೇಕು, ಆ ಡೆಪ್ತೇ ಕೃಷ್ಣ ಕಾನ್ಶಿಯಸ್ ಆಗ್ಬೇಕು, ಕೃಷ್ಣ ಪ್ರಜ್ಞೆ ಆಗ್ಬೇಕು. ಆದ್ರೆ ಮಾಯಾ ಪ್ರಜ್ಞೆ ಆದ್ರೆ ಏನಾಗ್ತದೆ, ಅದು ಅಜ್ಞಾನ. ರಿವರ್ಸ್, ಕೃಷ್ಣ ಪ್ರಜ್ಞೆಯಲ್ಲಿ ಮಾಯಾ ಪ್ರಜ್ಞೆ ರಿವರ್ಸ್. ಧೂಮೇನಾವ್ರಿಯತೆ ವಹ್ನಿಃ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಧೂಮೇನ ಆವ್ರಿಯತೆ ವಹ್ನಿಃ ಯಥಾ ಆದರ್ಶಃ ಮಲೇನ ಚ ಯಥಾ ಉಲ್ಭೇನ ಆವೃತಃ ಗರ್ಭಃ ತಥಾ ತೇನ ಇದಂ ಆವೃತಂ. ಅನುವಾದಕ್ಕೆ ಹೋಗೋಣ, ಚೆನ್ನಾಗಿ ಅರ್ಥ ಆಗುತ್ತೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ನೋಡೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ.
ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ. ತುಂಬಾ ಫೋಕಸ್ ಮಾಡಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ, ವಿವಿಧ ಪ್ರಮಾಣಗಳ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ಎಷ್ಟು ಇಂಟೆನ್ಸ್ ಆಗಿದೆ ಈ ಕಾಮ ಅಂತ ನಾವು ನೋಡ್ಕೊಳ್ಳಿಕ್ಕೆ ಅರ್ಥ ಆಗ್ತದೆ. ಈಗ ನೋಡಿ, ಹೊಗೆಯು ಬೆಂಕಿಯನ್ನು ಮುಚ್ಚುದಂದ್ರೆ ಏನು? ಬೆಂಕಿಯಲ್ಲಿ ಹೊಗೆ, ಈಗ ಫಾರ್ ಎಕ್ಸಾಂಪಲ್ ಬೆಂಕಿ ಕಾಣ್ತಾ ಇಲ್ಲ, ಹೊಗೆ ಮಾತ್ರ ಕಾಣ್ತಾ ಉಂಟು. ಅದಕ್ಕೆ ಇನ್ನೊಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಬೆಂಕಿ ಕಾಣ್ತಾ ಇಲ್ಲ, ಅದೇನ್ ಹೇಳ್ತಾರೆ ಕನ್ನಡದಲ್ಲಿ? ಬೆಂಕಿ ಇಲ್ಲ ಅಲ್ಲಿ, ಅಲ್ಲಿ ಬೂದಿ 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 ಅಲ್ವಾ? ಮೇಲೆ ಬೂದಿ ಎಸ್ ಮಾತಾಜಿ, ಅಂತಾರೆ ಪ್ರಭು. ಧೂಳ, ಧೂಪು ಅಂತಾರೆ ಪ್ರಭು. ಬೂದಿ ಮುಚ್ಚಿದ ಕೆಂಡ ಅಂತಾರಲ್ಲ. ಬೂದಿ ಮುಚ್ಚಿದ ಕಂಡ. ಧನ್ಯವಾದ ಧನ್ಯವಾದ, ಕರೆಕ್ಟ್ ಪ್ರೀತಿ ಮಾತಾಜಿ, ಆಮೇಲೆ ಭಾಗ್ಯಲಕ್ಷ್ಮಿ ಮಾತಾಜಿ, ಧನ್ಯವಾದಗಳು. ಬೂದಿ ಮುಚ್ಚಿದ ಕೆಂಡ, ಬೂದಿ ಇರ್ತದೆ, ಅದ್ರ ಕೆಂಡ ಒಳಗೆ ಉಂಟು. ಅದ್ರ ಹತ್ರ ಹೋಗಿ ಕೈ ಟಚ್ ಮಾಡಿದ್ರೆ ಗೊತ್ತಾಗ್ತದೆ, ಓ ಬಿಸಿ ಇದೆ, ಬಿಸಿ ಇದೆ, ಹೊರಗೆ ಬಿಸಿ ಬಿಸಿ ಕಾಣ್ತಾ ಉಂಟು. ಅಂದ್ರೆ ಇದು ಕೆಳಗಿನ ಸ್ತರದಲ್ಲಿ ಕಾಮ ಇರುವಂಥದ್ದು, ಮೇಲ್ ಸ್ತರದಲ್ಲಿ ತುಂಬಾ ಡೀಪ್ ಆಗಿ ಇಲ್ಲ ಕಾಮ ಇದರಲ್ಲಿ. ಅಂದ್ರೆ ಇನ್ನೂ ಬೆಂಕಿದೆ. ಸ್ವಲ್ಪ ಊದಿದ್ರೆ ಪುನಃ ಬೆಂಕಿ ಹೊರಗೆ ಬರ್ತದೆ. ಅಂದ್ರೆ ನಮ್ಮನ್ನೆಲ್ಲ ಉದಾಹರಣೆ, ಮನುಷ್ಯನಿಗೆ ಉದಾಹರಣೆ ಇದು. ಮನುಷ್ಯನಿಗೆ ಕಾಮ ಎಷ್ಟೇ ಕಂಡ್ರು ಕೂಡ ಆ ಕಾಮವನ್ನು ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಹೃದಯದಲ್ಲಿ ಬೆಂಕಿ ಇದೆ. ಆ ಬೆಂಕಿ ಯಾವುದು? ಕೃಷ್ಣ ಪ್ರಜ್ಞೆ. ಸ್ವಲ್ಪ ಗಾಳಿ ಹಾಕಿದರೆ ಸಾಕು. ನಮಗೆಲ್ಲ ಆ ಗಾಳಿ ಸಿಗುವುದು ಹೇಗೆ? ಕೃಷ್ಣ ಭಕ್ತರ ಸಂಘ ನಮ್ಮಲ್ಲಿ ಈಗಾಗಲೇ ಇದೆ. ನೆಕ್ಸ್ಟ್ ಉದಾಹರಣೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ. ಕನ್ನಡಿಯಲ್ಲಿ ಫುಲ್ ಧೂಳಾಗಿದೆ, ನಮಗೆ ಕಾಣ್ತದ ಮುಖ? ಕಾಣುವುದೇ ಇಲ್ಲ. ಅದು ನೆಕ್ಸ್ಟ್ ಡಿಗ್ರಿ, ಎರಡನೇದು ಲೆವೆಲ್. ಅದು ಕಾಣ್ತದ? ಇಲ್ಲ. ಆದ್ರೆ ಸ್ವಲ್ಪ ಪ್ರಯತ್ನ ಪಟ್ಟು ಉಜ್ಜಿದ್ರೆ ಕಾಣ್ತದೆ. ಇದು ಬೇರೆ ಪ್ರಾಣಿಗಳಿಗೆ ಉದಾಹರಣೆ, ಬೇರೆ ಪ್ರಾಣಿಗಳಿಗೆ ಉದಾಹರಣೆ. ಈಗ ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಾಣಿಗಳಿಗೆ ಕೂಡ ಕೃಷ್ಣ ಪ್ರಜ್ಞೆ ಬರ್ತದೆ, ಪ್ರಾಣಿಗಳಿಗೆ ಕೂಡ ಕೃಷ್ಣ ಪ್ರಜ್ಞೆ ಬರ್ತದೆ. ಈಗ ನನಗೊಬ್ರು ಹೇಳ್ತಾರೆ, ಒಬ್ರು ಮಾತೆ ಹೇಳ್ತಾರೆ, ಅವರ ಮನೆಯಲ್ಲಿ ಯಾವುದು ಅಳಿಲು ಗಿಳಿ ಇದೆಲ್ಲ, ಗಿಳಿ ಸ್ಪೆಸಿಫಿಕಲಿ ಗಿಳಿಗೆ ಹರೇ ಕೃಷ್ಣ 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 ಹರೇ ಹರೇ ಹೇಳಿದ್ರೆ ಅದು ಹೇಳ್ತದೆ ಹರೇ ಕೃಷ್ಣ ಅಂತ ಹೇಳ್ತದಂತೆ. ಅದು ಕೂಡ ಅಂದ್ರೆ ಟ್ರೈನಿಂಗ್ ಕೊಟ್ರೆ ಅದು ಕೂಡ ಹೇಳ್ತದೆ. ಅದೆಷ್ಟು ಜ್ಞಾನ ಇದೆ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಬಾಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಬಂತು. ಹೀಗೆ ತುಂಬಾ ಉದಾಹರಣೆಗಳಿದೆ ಪ್ರಾಣಿಗಳಲ್ಲಿ. ಅಂದ್ರೆ ಪ್ರಾಣಿಗಳಿಗೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಉಂಟು ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಆದ್ರೆ ಮೂರನೇ ಉದಾಹರಣೆ, ಗರ್ಭಕೋಶವು ಭ್ರೂಣವನ್ನು ಮುಚ್ಚುವಂತೆ. ಸಂಪೂರ್ಣ ಇದರಲ್ಲಿ ಕಷ್ಟ. ಈಗ ಏನಾದ್ರೂ ಕಾಣ್ತದ? ಲೈಟ್ ಉಂಟಾ? ಏನಾದ್ರೂ ಉಂಟಾ? ಏನಿಲ್ಲ. ಒಳಗೆ ದೇಹದಲ್ಲಿ ಇರುವ ಗರ್ಭಕೋಶಕದಲ್ಲಿ ಇರುವಂತಹ ಭ್ರೂಣಕ್ಕೆ ಏನಾದ್ರೂ ಉಂಟಾ? ಎಲ್ಲ ಡಿಪೆಂಡೆನ್ಸ್, ಯಾವತ್ತು ಡಿಪೆಂಡೆನ್ಸ್, ಇಂಡಿಪೆಂಡೆನ್ಸೇ ಇಲ್ಲ. ಅದಕ್ಕೆ ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಹೊಕ್ಕುಳ ಬಳ್ಳಿಯಿಂದ ಮಾತೆಯ ಗರ್ಭದಲ್ಲಿ ಎಲ್ಲವೂ ಸಿಗುವಂಥದ್ದು ಅದಕ್ಕೆ. ಅದು ಕಂಪ್ಲೀಟ್ಲಿ ಸ್ಟ್ರಗಲ್ ಮಾಡ್ತಾ ಇರುವಂಥದ್ದು. ಅಂದ್ರೆ ಫುಲ್ ಅಂಧಕಾರ, ಇಲ್ಲಿ ಫುಲ್ ಅಂಧಕಾರ, ತಮೋಗುಣ, ಇಲ್ಲಿ ಫುಲ್ ತಮೋಗುಣ. ಈ ರೀತಿಯಲ್ಲಿ ಕಾಮ ಕೂಡ ನಮ್ಮ ಜೀವನದಲ್ಲಿ ಕೂಡ ಹೀಗೆ. ನಾವು ಯಾವ ಲೆವೆಲ್ ಅಲ್ಲಿ ಇದ್ದೇವೆ ಅಂತ ನಮಗೆ ಅರ್ಥ ಆಗ್ಬೇಕು. ನಾವು ಹೊಗೆಯ ಲೆವೆಲ್ ಅಲ್ಲಿ ಇದ್ದೇವಾ? ಧೂಳಿನ ಲೆವೆಲ್ ಅಲ್ಲಿ ಇದ್ದೇವಾ? ಆಮೇಲೆ ಭ್ರೂಣಕ್ಕೆ ಗರ್ಭಕೋಶ ಆವೃತವಾದ ಲೆವೆಲ್ ಅಲ್ಲಿ ಇದ್ದೇವಾ? ತುಂಬಾ ಇಂಪಾರ್ಟೆಂಟ್. ನಾವು ಕೇಳಿದ ಮೇಲೆ ಪುನಃ ಅದನ್ನೇ ಮಾಡ್ತಾ ಇದ್ದೇವೆ ಅಂದ್ರೆ ಯಾವ ಲೆವೆಲ್? ನಾವು ಕಾಮ ಯಾವ ಲೆವೆಲ್ ಅಲ್ಲಿ ಇದೆ? ಆಮೇಲೆ ಯಾವ ಲೆವೆಲ್ ಅಲ್ಲಿ ಇತ್ತು ನಾವು ಹೇಗೆ ಮುಂದೆ ಬರ್ಬೋದು ಅಂತ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು. ಹೇಗೆ ಮುಂದೆ ಬರೋದು ಎಲ್ರಿಗೂ ಗೊತ್ತು. ಹೇಗೆ ಅಂತ ಹೇಳಿದ್ರೆ ಅಸೋಸಿಯೇಷನ್ ಅಷ್ಟೇ, ಮೇನ್ಲಿ ಅಸೋಸಿಯೇಷನ್. ಮುಖ್ಯವಾಗಿ ಭಾವಾರ್ಥ ಓದಿದ್ರೆ ಇನ್ನು ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಮುಂದೆ ಹೋಗುವ. 3 ಪ್ರಮಾಣಗಳ ಆವರಣಗಳು ಜೀವಿಯನ್ನು ಮುಚ್ಚಿ ಅವನ ಶುದ್ಧ ಪ್ರಜ್ಞೆಯನ್ನು ಮುಸುಕುಗೊಳಿಸುತ್ತದೆ. ಎಲ್ಲಿ ಇದು ಮುಚ್ಚುತ್ತಾ ಇರೋದು? ಯಾರಾದ್ರೂ ಹೇಳ್ಬೋದಾ? ಎಲ್ಲಿ ಮುಚ್ಚುತ್ತಾ ಉಂಟು? ಜೀವಿಯನ್ನು ಮುಚ್ಚಿ ಅಂತ ಬರ್ತಾ ಉಂಟು. ಯಾರಿಗಾದ್ರೂ ಮನಸ್ಸಲ್ಲಿ ಎಲ್ಲಿ ಮುಚ್ಚುತ್ತಾ ಉಂಟು? ಈ ಹೊಗೆ ಅಥವಾ ಧೂಳು ಅಥವಾ ಗರ್ಭಕೋಶ ಹೇಗೆ ಮುಚ್ಚುತ್ತಾ ಉಂಟು, ಅದೇ ರೀತಿಯಲ್ಲಿ ಜೀವಿಯನ್ನ ಯಾವುದೋ ಒಂದು ಮುಚ್ಚುತ್ತಾ ಉಂಟು. ಎಲ್ಲಿ ಮುಚ್ಚುತ್ತಾ ಉಂಟು? ಹೃದಯದಲ್ಲಿ. ಹೃದಯದಲ್ಲಿ. ಇನ್ನು ಕ್ಲಿಯರ್ ಮಾಡ್ತೀರಾ ಎಲ್ಲಿ, ಏನದು ಅಂತ ಹೇಳಿ? ಆತ್ಮದಲ್ಲಿ ಅಲ್ಲ, ಖಂಡಿತವಾಗಿ. ಆತ್ಮ ಶುದ್ಧ, ಅವನನ್ನು ಮುಚ್ಚುತ್ತಾ ಉಂಟು ಅಂತ ಹೇಳಿ. ಯಾವುದು ಮುಚ್ಚುತ್ತಾ ಉಂಟು?
ಮನಸ್ಸು, ಮನಸ್ಸು ಬುದ್ಧಿ ಅಹಂಕಾರ. ಧನ್ಯವಾದ. ಬುದ್ಧಿ ಅಹಂಕಾರ. ಮನಸ್ಸು ಬುದ್ಧಿ ಅಹಂಕಾರ ಮುಚ್ಚುತ್ತಾ ಉಂಟು. ಈ ಮನಸ್ಸು ಬುದ್ಧಿ ಅಹಂಕಾರ ಹೇಗೆ ಕಾರ್ಯ ಮಾಡ್ತದೆ? ಮನಸ್ಸು ಬುದ್ಧಿ ಅಹಂಕಾರ ಹೇಗೆ ಕಾರ್ಯ ಮಾಡ್ತದೆ, ಹೇಗೆ ಕೆಲಸ ಮಾಡ್ತದೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಇಂದ್ರಿಯಗಳ ಕೃಷ್ಣ. ಮೂಲಕ ಪ್ರಭುಜಿ. ಆ ಇಂದ್ರಿಯಗಳ ಮೂಲಕ ಕೆಲಸ ಇಂದ್ರಿಯಗಳಿಂದ ಮಾಡಿಸುವುದು. ಆದ್ರೆ ಇಂದ್ರಿಯಕ್ಕೆ ಹೇಗೆ ಗೊತ್ತಾಗುದು? ಇಂದ್ರಿಯದ ಕೃಷ್ಣ ಮೂಲಕ ಪ್ರಜ್ಞೆಯಿಂದ. ಕೆಲಸ ಆಗ್ತದೆ, ಆದ್ರೆ ಇಂದ್ರಿಯಕ್ಕೆ ಹೇಗೆ ಗೊತ್ತಾಗ್ತದೆ? ಕಣ್ಣಿಗೆ, ಕೃಷ್ಣ ಕಿವಿಗೆ ಪ್ರಜ್ಞೆಯಿಂದ. ಅಥವಾ ಕಾಲಿಗೆ ಹೇಗೆ ಗೊತ್ತಾಗ್ತದೆ? ಚರ್ಮಕ್ಕೆ ಹಾ ಮಾಯವ ಚರ್ಮ ಅಲ್ಲ, ಮಾಯವ ಇಲ್ಲ. ಶುದ್ಧ ಪ್ರಜ್ಞೆ ಪ್ರಭುಜಿ. ಹಾ ಶುದ್ಧ ಪ್ರಜ್ಞೆ. ಶುದ್ಧ ಪ್ರಜ್ಞೆ ಇಲ್ಲ, ಅಶುದ್ಧ ಪ್ರಜ್ಞೆ. ಅಂದ್ರೆ ಇಲ್ಲಿ ಥಾಟ್ಸ್ ಅಂತ ಹೇಳ್ತಾರಲ್ಲ, ಥಾಟ್ಸ್ ಇರುವ ಕಾರಣ ತಾನೇ ಕೆಲಸ ಮಾಡುದು. ಥಾಟ್ಸ್ ಬರುವ ಕಾರಣ ತಾನೇ ನಾವು ಕೆಲಸ ಮಾಡುದು. ಏನೇ ಕೆಲಸಕ್ಕೂ ಥಾಟ್ಸ್ ಬೇಕಲ್ಲ, ಜನರಲಿ ಆ ಥಾಟ್ಸ್ ಬಂದ ಕಾರಣ ಆ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಮೂರು ಕೂಡ ಮನಸ್ಸು ಬುದ್ಧಿ ಅಹಂಕಾರ ಯೋಚನೆ ಇಲ್ಲದೆ ಕೆಲಸ ಮಾಡುವುದಿಲ್ಲ. ಅಂದ್ರೆ ಯೋಚನೆ ತರಂಗ ಇಲ್ಲದೆ ಕೆಲಸ ಮಾಡುವುದಿಲ್ಲ. ಯೋಚನಾ ತರಂಗ ಬೇಕು ಅದಕ್ಕೆ ಥಾಟ್ಸ್ ಸೈಕಲ್. ಥಾಟ್ಸ್ ಒಂದರಿಂದ ಒಂದು ಥಾಟ್ಸ್. ಮನಸ್ಸು ಬುದ್ಧಿ ಅಹಂಕಾರ ಕೆಲಸ ಮಾಡುವುದು ಹೇಗೆ ಅಂತ ಹೇಳಿದ್ರೆ ಅದರಲ್ಲಿ ಥಾಟ್ಸ್ ತುಂಬಿದೆ. ಆ ಥಾಟ್ಸ್ ಅನ್ನ ಚೇಂಜ್ ಮಾಡೋದನ್ನೇ ಹೇಳುದು ಕೃಷ್ಣ ಕಾನ್ಶಿಯಸ್ನೆಸ್. ಅಲ್ಲಿರುವಂತಹ ಮಲಿನವಾದ ಭೌತಿಕವಾದ ಕಾಮದಿಂದ ಒಡಗೂಡಿದಂತಹ ಥಾಟ್ಸ್ ಅನ್ನ ಚೇಂಜ್ ಮಾಡುವುದನ್ನೇ ಕೃಷ್ಣ ಕಾನ್ಶಿಯಸ್ನೆಸ್, ಕೃಷ್ಣ ಪ್ರಜ್ಞೆ ಅಂತ ಹೇಳುವಂಥದ್ದು. ಅಲ್ಲಿರುವಂತಹ ಕಲುಷಿತವಾದ ಪ್ರಜ್ಞೆಯನ್ನ ಚೇಂಜ್ ಮಾಡಿ ಶುದ್ಧವಾದ ಭಗವತ್ ಪ್ರಜ್ಞೆಯನ್ನು ಮಾಡುವಂಥದ್ದು. ಅದಕ್ಕೋಸ್ಕರ ಇದೆಲ್ಲ ಮಾಡೋದು ನಾವು. ಎಷ್ಟರವರೆಗೆ ನಾವು ಆ ಪ್ರಜ್ಞೆಯಲ್ಲಿ ಇರ್ತೇವೆ, ಯಾವ ಪ್ರಜ್ಞೆಯಲ್ಲಿ? ಕಾಮನೆಗಳನ್ನ ಪೂರೈಸುವಂತಹ ಪ್ರಜ್ಞೆ, ಭೌತಿಕ ಪ್ರಪಂಚದಲ್ಲಿರುವಂತಹ ನಂಟಿನ ಒಂದು ಪ್ರಜ್ಞೆಯಿಂದಾಗಿ ನಮಗೇನಾಗ್ತದೆ? ಪುನಃ 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 ಗರ್ಭಕೋಶದಲ್ಲಿ ಬರಬೇಕಾಗ್ತದೆ, ಭ್ರೂಣವಾಗಿ ಪುನಃ ಪುನಃ. ಅದರಿಂದ ಹೊರಗೆ ಬರ್ಲಿಕ್ಕೆ ನಮ್ಗೆ ಶ್ರೀಲ ಪ್ರಭುಪಾದರು ತುಂಬಾ ಸುಲಭವಾದ ಮಾರ್ಗ ಅಂದ್ರೆ ಈ ಕಾನ್ಶಿಯಸ್ ಅನ್ನ ಪ್ಯೂರಿಫೈ ಮಾಡುದು, ಅಂದ್ರೆ ಥಾಟ್ಸ್ ಅನ್ನ ರಿಪ್ಲೇಸ್ ಮಾಡುದು. ಅದಕ್ಕೆ ಈ ಕೆಟ್ಟ ಥಾಟ್ಸ್ ಬರುವಾಗ ಥಿಂಕಿಂಗ್ ಆಗುವಾಗ್ಲೇ ನಾವು ಅದನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ, ಯೋಚನೆಯಲ್ಲೇ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡುದು. ಯೋಚನೆ ಆಮೇಲೆ ವಿಲ್ಲಿಂಗ್ ಆಗ್ತದೆ, ಆಮೇಲೆ ಫೀಲಿಂಗ್ ಆಗ್ತದೆ. ಯೋಚನೆ ಏನಾಗ್ತದೆ? ಅದು ಥಿಂಕಿಂಗ್ ಆಯ್ತು. ಯೋಚನೆ ಆಗ್ತದೆ ವಿಲ್ಲಿಂಗ್, ಮಾಡಬೇಕು, ಆ ಕೆಲಸ ಮಾಡ್ತೇನೆ, ಅದು ತಕೊಳ್ತೇನೆ, ಅದು ಮಾಡ್ತೇನೆ, ಆಮೇಲೆ ತಕೊಂಡಾಯ್ತು. ಫೀಲಿಂಗ್ ಅಂದ್ರೆ ಆ ವಸ್ತು ನನ್ನ ಕೈಲಿದೆ. ಈಗ ಹೊಸ ಮೊಬೈಲ್ ಒಂದು ಬಂತು ಮಾರ್ಕೆಟ್ ಅಲ್ಲಿ. ಯಾರೋ ಹೇಳಿದ್ರು, ನಮ್ಗೆ ಆ ಒಂದು ಯೋಚನಾ ಲಹರಿ ಬಂತು. ಯಾರೋ ಹೇಳಿದ್ರು ಆ ಒಂದು ಫೋನ್ ಚೆನ್ನಾಗಿದೆ, ಅದು ತುಂಬಾ ಹೆಲ್ಪ್ ಆಗ್ತದೆ, ನನಗೂ ಅದರ ನೀಡಿದೆ ಅಂತ ನನಗೆ ಅನ್ನಿಸ್ಲಿಕ್ಕೆ ಶುರು ಆಯ್ತು. ಅದರಲ್ಲಿ ತುಂಬಾ ಫಾಸ್ಟ್ ಗೇಮ್ ಮಾಡ್ಲಿಕ್ಕೆ ಆಗ್ತದೆ, ನನಗೂ ಹೌದು, ನಾನು ಗೇಮ್ ಆಡ್ತಿದ್ದೀನಲ್ಲ, ನಂಗೂ ಸುಲಭ, ನಂಗೂ ಬೇಕು ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಥಿಂಕಿಂಗ್ ಶುರು ಆಯ್ತು ಅದರ ಬಗ್ಗೆ. ಆಮೇಲೆ 4 ಜನರಲ್ಲಿ ಕೇಳಲಿಕ್ಕೆ ಶುರು ಮಾಡ್ತೇನೆ. ವಿಲ್ಲಿಂಗ್ ಅಂದ್ರೆ ಕೇಳಲಿಕ್ಕೆ ಶುರು ಮಾಡುದು 4 ಜನರಲ್ಲಿ. ಆ ಮೊಬೈಲ್ ಹೇಗಿದೆ? ಒಳ್ಳೆದುಂಟು ಮಾರ್ರೆ. ಆ ಮೊಬೈಲ್ ಹೇಗುಂಟು? ಇನ್ನೊಬ್ಬರಲ್ಲಿ ಕೇಳುದು, ಒಳ್ಳೆದುಂಟು. 4 ಜನರಲ್ಲಿ ಕೇಳು, ಒಳ್ಳೆದು. ವಿಲ್ಲಿಂಗ್ ಆಯ್ತು, ತಕೊಳ್ಳೋದಂತ ಶ್ಯೂರ್ ಆಯ್ತು, ದೃಢ ನಿರ್ಧಾರ ಆಯ್ತು ನನ್ನ ಮನಸ್ಸಲ್ಲಿ. ಆಮೇಲೆ ಏನಾಯ್ತು? ಹೋದೆ ಅಂಗಡಿಗೆ, ಅಲ್ಲಿ ಮೊಬೈಲ್ ತಕೊಂಡು ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ತೇನೆ ಅದನ್ನ. ಇದೇ ಜೀವನ ನಮ್ದು. ಎಲ್ಲ ಚಟುವಟಿಕೆಗಳು ಇದೆಯಾ? ಥಿಂಕಿಂಗ್, ವಿಲ್ಲಿಂಗ್, ಫೀಲಿಂಗ್. ಅದನ್ನೇ ನಾವು ಉಲ್ಟಾ ಮಾಡ್ಬೇಕು. ಎಲ್ಲಿ? ಕೃಷ್ಣ ಕಾನ್ಶಿಯಸ್ನಲ್ಲಿ. ಥಿಂಕಿಂಗ್ ಆಫ್ ಕೃಷ್ಣ, ವಿಲ್ಲಿಂಗ್ ಆಫ್ ಕೃಷ್ಣ, ಫೀಲಿಂಗ್ ಆಫ್ ಕೃಷ್ಣ. ಥಿಂಕಿಂಗ್ ಆಫ್ ಡಿವೋಟೀಸ್, ವಿಲ್ಲಿಂಗ್ ಆಫ್ ಡಿವೋಟೀಸ್, ಫೀಲಿಂಗ್ ಆಫ್ ಡಿವೋಟೀಸ್. ಈ ಮೂರನ್ನ ನಾವು ತಿರುಗಿಸುವುದನ್ನೇ ನಾವು ಕೃಷ್ಣ ಕಾನ್ಶಿಯಸ್. ಸೇಮ್ ವಿಚಾರ ಸೇಮ್, ಆದ್ರೆ ಅದನ್ನ ಪಲ್ಟಿ ಹಾಕುದಷ್ಟೇ, ಪಲ್ಟಿ ಮಾಡುದು ಅದನ್ನ. ಅದು ಹೇಗೆ ಪಲ್ಟಿ ಮಾಡುದು ಅಂತ ಹೇಳಿದ್ರೆ ಹೊಡೆದು ಹೇಗಾದ್ರು. ಅದಕ್ಕೆ ಶ್ರೀಲ ಭಕ್ತಿ ಸಿದ್ಧಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಯಾರಿಗಾದ್ರೂ ಗೊತ್ತಾ? ಕೇಳಿರ್ತೀರಿ ನೀವು. ಬೆಳಿಗ್ಗೆ ಏನ್ ಮಾಡ್ಬೇಕು, ರಾತ್ರಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು? ಈ ನಮ್ಮ ಮನಸ್ಸು ಬುದ್ಧಿ ಅಹಂಕಾರಕ್ಕೆ ಕೃಷ್ಣ ಪ್ರಭು ಪರಕೆ ತಗೊಂಡು ಹೊಡಿಬೇಕು ಅಂತ ಹೇಳ್ತಾರೆ ಪ್ರಭು. ಕರೆಕ್ಟ್, ಪೊರಕೆ ತಗೊಂಡು ಹೊಡಿಬೇಕಂತೆ. ಬೆಳಿಗ್ಗೆ ಪೊರಕೆಯ ರಾತ್ರಿ ಪೊರಕೆಯ ಗೊತ್ತಿಲ್ಲ, ಏನೇ ಇರ್ಲಿ, ನೆನಪಿಲ್ಲ ನನಗೆ. ಬೆಳಿಗ್ಗೆ ಸಾಮಾನ್ಯವಾಗಿ ರಾತ್ರಿ ಗುಡಿಸುವ ಹಾಗಿಲ್ಲ, ಬೆಳಿಗ್ಗೆ ಗುಡಿಸುವುದಲ್ವಾ, ಆದ ಕಾರಣ ಬೆಳಿಗ್ಗೆ ಪೊರಕೆ ಅಂತ ಇಟ್ಕೊಳ್ಳುವ. ಬೆಳಿಗ್ಗೆ ಪೊರಕೆ ತೆಗೆದು ಸರಿ ತಲೆಗೆ ಹೊಡಿಯುವಂತೆ. ಆಮೇಲೆ ರಾತ್ರಿ ಲಾಸ್ಟಿಗೆ ಚಪ್ಪಲಿ ಇಟ್ಟು ಹೋಗುದಲ್ಲ ಒಳಗೆ, ಚಪ್ಪಲಿಯಿಂದ ಹೊಡೆಯುವುದಂತೆ.
ಚಪ್ಪಲಿ ನಮ್ಮ ಎಕ್ಕಡದಿಂದ ನಮಗೆ ಹೊಡ್ಕೊಳ್ಳೋದು. ಏನಪ್ಪ ಮನಸ್ಸು ಈ ರೀತಿ ನನ್ನ ಕೃಷ್ಣನ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲಲ್ವಾ ಅಂತೇಳಿ ಅವನಿಗೆ 4 ಹೊಡೆಯುದು. ಈ ರೀತಿಯಲ್ಲಿ ಹೊಡೆದು ನಮ್ಗೇನಾಗ್ತದೆ, ಹೊಡೆಯುದು ಮಾತ್ರ ಅಲ್ಲ, ಕೆಲವರು ಏನಾಗ್ತದೆ ಅದಕ್ಕೆ ಹೇಳ್ತಾರೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅವರು ಕ್ರಿಶ್ಚಿಯನ್ರಿಗೆ ಎಕ್ಸಾಂಪಲ್ ಕೊಡ್ತಾರೆ. ಸಂಡೆ ಹೋಗಿ ಹೇಳುದು, ಅಯ್ಯೋ ನಾನು ಆ ತಪ್ಪು ಮಾಡಿದೆ, ಈ ನಾವು ತಪ್ಪು ಮಾಡಿದೆ, ಕ್ಷಮಿಸು, ನನ್ನ ಅಪರಾಧವನ್ನು ಕ್ಷಮಿಸು. ಹಾಗೆ ಆಗ್ಬಾರ್ದು. ಅದು ಈಗ ಹೊಡೆಯುವುದು ಅಂತ ಹೇಳಿದ್ರೆ ಕ್ಷಮೆ ಕೇಳುದು. ಆದ್ರೆ ಕ್ಷಮೆ ಕೇಳುದು ಮಾತ್ರ ಅಲ್ಲ, ಸಾಧನೆ ಮಾಡ್ಬೇಕು, ನಾವು ಜಪ ಮಾಡ್ಬೇಕು, ಓದ್ಬೇಕು, ಇದೆಲ್ಲ ಮಾಡ್ಬೇಕು. ಈ ರೀತಿಯಲ್ಲಿ 3 ರೀತಿಯಲ್ಲಿ ಇದೆ. ನಾವು ಯಾವ ರೀತಿಯಲ್ಲಿ ಇದ್ದೇವೆ ಅಂತ ನಾವು ನೋಡ್ಕೊಳ್ಬೇಕು. ಇದು ಅಪ್ಲಿಕೇಶನ್. ಕಾಮವನ್ನು ಹೊಗೆಗೆ ಹೋಲಿಸಿದಾಗ ಕಿಡಿಯಂತೆ ಇರುವ ಬೆಂಕಿಯಲ್ಲಿ, ಇಲ್ಲಿಂದ ಓದ್ಲಿಲ್ಲ ನಾನು, ಬೆಂಕಿಯಲ್ಲಿನ ಹೊಗೆ, ಕನ್ನಡಿಯ ಮೇಲಿನ ಧೂಳು, ಭ್ರೂಣದ ಸುತ್ತಣ ಗರ್ಭಕೋಶದಂತೆ ಇರುವ ಈ ಆವರಣವು ಕಾಮದ ವಿವಿಧ ತೋರಿಕೆಗಳು ಅಷ್ಟೇ. ಅಡಿಕೆ ಕದ್ದರು ಕಳ್ಳ, ಆನೆ ಕದ್ದರು ಕಳ್ಳ, ಕಳ್ಳನೇ ಅದು. 1 ಚಮಚ ಹಾಕ್ಲಿ, 10 ಚಮಚ ಹಾಕ್ಲಿ, ಚಮಚ ಹಾಕಿದ್ದು ಮಾತ್ರ ಪ್ರಾಬ್ಲಮ್ ಕೊಡುವಂಥದ್ದೇ. ಅಂದ್ರೆ ಪುನಃ ಜನ್ಮ ಸಿಗುವಂಥದ್ದೇ. ಅದು 1 ಚಮಚ ಆಗ್ಲಿ, 100 ಚಮಚ ಆಗ್ಲಿ, ಚಮಚವೇ ಹಾಕದೇ ಇರುವಂತದ್ದಾಗ್ಬೇಕು. ಚಮಚಾಗಿರಿಯೇ ಇಲ್ಲದಂತ ಸ್ಥಿತಿ ಆಗ್ಬೇಕು ನಮಗೆ. ಒಂದು ಸ್ವಲ್ಪ ಒಂದು ನಿಮಿಷ. ಹರೇ ಕೃಷ್ಣ. ಚಮಚವೇ ಹಾಕ್ಬಾರ್ದು ನಾವು. ಯಾವುದು ಹಾಲಿಗೆ ಚಮಚವೇ ಹಾಕ್ಬಾರ್ದು. ಯಾವ ಚಮಚ, ಹುಳಿಯ ಚಮಚವೇ ಹಾಕ್ಬಾರ್ದು. ಹುಳಿ ಹಿಂಡಲೇಬಾರದು ಇದಕ್ಕೆ. ಅಂದ್ರೆ ಭಗವತ್ ಪ್ರಜ್ಞೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಹುಳಿ ಹಿಂಡುದನ್ನ ಕಮ್ಮಿ ಮಾಡ್ತಾ ಇರ್ಬೇಕು. ನಮ್ಮ ಗುಣವೇ ಅದಲ್ಲ, ಹುಳಿ ಹಿಂಡುದೇ ಕೆಲಸ ನಮಗೆ. ಅದೇ ನಮಗೆ ಟ್ರೈನಿಂಗ್ ಸಿಕ್ಕಿದ್ದು ಚಿಕ್ಕದಿಂದ ಇಲ್ಲಿವರೆಗೆ 30-40 ವರ್ಷ ಆಯ್ತು. ಹಿಂಡಿ ಎಷ್ಟು ಸಲ ಹಿಂಡ್ತಾ ಇದ್ದೇನೆ. ನಮ್ಮ ಮನಸ್ಸೇ ಅದು. ಈ ದೇಹ ಕಾಪರೇಟೇ ಮಾಡ್ತಾ ಇಲ್ಲ, ಸುಖ ಕೊಡ್ಲಿಕ್ಕೆ ಕಾಪರೇಟೇ ಕೊಡ್ತಿಲ್ಲ. ಆದ್ರೂ ಸುಖ ಮಾಡಪ್ಪ, ಸುಖ ಪಡು ಅಂತ. ಈ ಮನಸ್ಸು ಎಂತ ಕಳ್ಳ ಅಂತ ಹೇಳಿದ್ರೆ, ನನ್ನ ದೇಹವೇ ರೆಡಿ ಇಲ್ಲ, ದೇಹ ಸುಸ್ತಾಗಿದೆ, ಮಾಡ್ಲಿಕ್ಕೆ ರೆಡಿ ಇಲ್ಲ, ದೇಹಕ್ಕೆ ತಿನ್ಲಿಕ್ಕೆ ಬೇಡ ನನಗೆ ಅದು ಗುಲಾಬ್ ಜಾಮೂನ್ ದೇಹಕ್ಕೆ, ಆದ್ರೆ ತಿನ್ನು 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 ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದೇವೆ ನಾವು. ಒಂದೇ 1 ನಿಮಿಷ. ಹರೇ ಕೃಷ್ಣ, ಕ್ಷಮಿಸಿ. ಅತ್ತಿಗೆ, ನಾನು ಕ್ಲಾಸ್ ಅಲ್ಲಿ ಇದ್ದೇನೆ, ಒಂದು ಭಗವದ್ಗೀತೆ, ಒಂದು 10 ನಿಮಿಷ ಫೋನ್ ಮಾಡ್ತೇನೆ. ಇಲ್ಲ ಪರವಾಗಿಲ್ಲ, ಕ್ಷಮಿಸಿ. ಹಾ, ಪುನಃ ಕಾಲ್ ಬಂತು ನೋಡಿ, ಎಷ್ಟು ಡಿಸ್ಟರ್ಬ್ ಅಂತ ಹೇಳಿ. ಹಾ, ಈ ರೀತಿಯಲ್ಲಿ ನಾವು ನೋಡ್ಬೇಕಿದನ್ನ. ಏನು ಹೇಳ್ತಾ ಇದ್ದೆ ನಾನು? ಯಾರಾದ್ರೂ ಹೇಳ್ತೀರಾ? ಮರ್ತೋಯ್ತು ನಿಮಗೆ ಕೂಡ. ಹೊಗೆಗೆ ಹೋಲಿಸಿದಾಗ ದೇಹದ ಬಗ್ಗೆ ಮಾತಾಡ್ತಿದ್ದೆ. ಇಂಪಾರ್ಟೆಂಟ್. ಥ್ಯಾಂಕ್ ಯು, ಧನ್ಯವಾದಗಳು. ಈ ದೇಹದ ಬಗ್ಗೆ ಮಾತಾಡ್ತಿದ್ದೀವಿ. ದೇಹಕ್ಕೆ ಬೇಡ ಅಂತ ಪ್ರಾಯ ಆಗಿದೆ, ಅಜ್ಜಾಗಿದೆ, ಆದ್ರೂ ಬಿಡುದಿಲ್ಲ. ಯಾವುದು ಕಾನ್ಶಿಯಸ್ನೆಸ್ ಎಂತ ಆಗಾಗ ತಿನ್ನು, ಅದ್ ಮಾಡು, ಇದ್ ಮಾಡು, ಅದ್ ಮಾಡು. ದೇಹ ಎಷ್ಟೇ ಕೂಡುದಿಲ್ಲ ದೇಹಕ್ಕೆ, ಆದ್ರೆ ಮನಸ್ಸು ಬಿಡುದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೇವೆ, ನಾನು ಪ್ರಾಯ ಆದ್ರೂ ಯಂಗ್. ನಾವ್ ಹೇಳ್ತೇವೆ ಕೆಲವರು, ನನಗೆ ಏಜ್ ಆಗಿದೆ ಆದ್ರೆ ನಾನು ಯಂಗ್. ಎಷ್ಟು ಜನ ಹೇಳ್ತೇವೆ ನಾವು, ನಾನು ಯಂಗ್. ನನಗೆ ಯಾರಾದ್ರೂ ಆಂಟಿ ಅಂತ ಹೇಳಿದ್ರೆ, ಅಂಕಲ್ ಹೇಳಿದ್ರೆ ಬೇಜಾರಾಗ್ತದೆ. ನಾ ಯಂಗ್ ಅಲ್ವಾ? ಹೌದು, ಆತ್ಮ ಯಾವತ್ತೂ ಯಂಗ್. ಆದ್ರೆ ಈ ಮನಸ್ಸು ಯಂಗಲ್ಲ, ಮಹಾ ಕಳ್ಳ ಅವ. ಮನಸ್ಸು ಯಂಗಲ್ಲ, ಮನಸ್ಸು ವೃದ್ಧ. ಯಾಕೆ ವೃದ್ಧ ಅಂತಾರೆ? ಅಷ್ಟು ಜನ್ಮದಿಂದ ಅದರಲ್ಲಿ ಕೆಟ್ಟದ್ದು ತುಂಬಿಸಿ ಏಜ್ ಆಗಿದೆ ಮನಸ್ಸಿಗೆ. ಚಿಕ್ಕ ಮಗುವಿಗೂ ಏಜ್ ಆಗಿದೆ ಮನಸ್ಸಿಗೆ, ದೊಡ್ಡವನಿಗೂ ಏಜ್ ಆಗಿದೆ ಮನಸ್ಸಿಗೆ. ಅಂತ ಈ ಮನಸ್ಸನ್ನ ನಾವು ಯಾವತ್ತೂ ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಕಾಮವನ್ನು ಹೊಗೆಗೆ ಹೋಲಿಸಿದಾಗ ಕಿಡಿಯಂತೆ ಇರುವ ಜೀವಿಯ ಬೆಂಕಿಯು ಸ್ವಲ್ಪ ಮಟ್ಟಿಗೆ ಕಾಣುತ್ತದೆ ಎಂದು ಅರ್ಥ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಜೀವಿಯು ತನ್ನ ಕೃಷ್ಣ ಪ್ರಜ್ಞೆಯನ್ನು ಸ್ವಲ್ಪ ಮಟ್ಟಿಗೆ ಪ್ರದರ್ಶಿಸಿದಾಗ ಅವನನ್ನು ಹೊಗೆಯು ಮುಚ್ಚಿದ ಅಗ್ನಿಗೆ ಹೋಲಿಸಬಹುದು. ಅವನು ಕೃಷ್ಣ ಪ್ರಜ್ಞೆಗೆ ಅವಕಾಶ ಉಂಟು, ಅವನಿಗೆ ಮಾಡ್ತಿದ್ದಾನೆ, ಅಲ್ಲಲ್ಲಿ ತಪ್ತಾ ಇದ್ದಾನೆ. ಅಂದ್ರೆ ಅಟ್ಲೀಸ್ಟ್ ಅವನಿಗೆ ಹತ್ರ ಬರ್ತಾ ಇದ್ದಾನೆ ಕೃಷ್ಣ ಪ್ರಜ್ಞೆ. ಇದು ನಾವೆಲ್ಲ ಅದೇ ಇದರಲ್ಲೇ ಇದ್ದೇವೆ. ನಾವು ಫಸ್ಟ್ ಇಂದ್ರಲ್ಲೇ ಇದ್ದೇವೆ, ಹೆಚ್ಚಿನವರೆಲ್ಲ ನಾವು. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಸಿಕ್ಕಿದೆ, ಆದ ಕಾರಣ ನಾವೆಲ್ಲ ಫಸ್ಟ್ ಇಂದ್ರಲ್ಲಿ ಇದ್ದೇವೆ. ಸೆಕೆಂಡ್ ಥರ್ಡ್ ಅಲ್ಲಿ ಅಲ್ಲ, ನಾವು ಫಸ್ಟ್ ಇಂದ್ರಲ್ಲಿ ನಮಗೆ ಕೃಷ್ಣ ಪ್ರಜ್ಞೆ, ಹರೇ ಕೃಷ್ಣ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಆದ್ರೆ ನಾವು ಓದ್ಲಿಲ್ಲ ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಓದುದು ನಮ್ಮ ಕೈಯಲ್ಲಿ ಇರುದು. ಈಗ
ಗುರುಗಳು ಕೊಟ್ಟಿದ್ದಾರೆ, ಆಚಾರ್ಯರು ಕೊಟ್ಟಿದ್ದಾರೆ, ಭಗವಂತ ಎಲ್ಲ ಕೊಟ್ಟಿದ್ದಾರೆ. ನಾವು ಊದ್ಲಿಲ್ಲ, ಬೆಂಕಿ ಸಾಧ್ಯವಿಲ್ಲ, ಅದು ನಂದುತ್ತದೆ. ಆದ ಕಾರಣ ನಮಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿದ್ರೆ ಇದು ಊದುವಂತ ರೆಸ್ಪಾನ್ಸಿಬಿಲಿಟಿ. ಚೆನ್ನಾಗಿ ಊದ್ಬೇಕು, ಊದಿ ಪ್ರಜ್ವಲಿಸ್ಬೇಕು ಬೆಂಕಿ. ಆ ಪ್ರಜ್ವಲಿಸುವಷ್ಟು ಊದ್ಬೇಕು. ಆದ್ರೆ ಈ ಕಾಮ ಅಂತ ಹೇಳಿದ್ರೆ ಉಂಟಲ್ಲ ಒಪೋಸಿಟ್. ಕಾಮ ಅಂತ ಹೇಳಿದ್ರೆ ಎಷ್ಟು ಬೆಂಕಿಗೆ ತುಪ್ಪ ಹಾಕಿದ್ರೆ ಅದಕ್ಕೆ ತೃಪ್ತಿ ಇಲ್ಲ, ಆ ತರ ಅದು. ಈ ಕಾಮನೆಗಳು ಅಂತ ಹೇಳಿದ್ರೆ ಉರಿಯುವ ಬೆಂಕಿಗೆ ಎಷ್ಟೇ ಹಾಕ್ಲಿ, ಈಗ ದೊಡ್ಡ ದೊಡ್ಡ ಹೋಮ ಮಾಡ್ತಾರಲ್ಲ, ಅದಕ್ಕೇನು ತೃಪ್ತಿ ಉಂಟಾ? ಹಾಕಿ 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 ಎಷ್ಟು ಹಾಕಿದ್ರೂ ಅದು ನುಂಗುತ್ತದೆ. ಒಂದು ಮನೆಯನ್ನು ಸುಡುದು ಅಂತ ಹೇಳಿದ್ರೆ ಏನು, ಬೆಂಕಿಗೆ ಸುಮ್ಮನೆ ಫುಲ್ ಸುಡ್ತದೆ, ಎಂತ ಇದ್ರೂ ಕರಗಿಸಿ ಇರ್ತದೆ. ಅಂತಹ ಒಂದು ಬೆಂಕಿಯೇ ಕಾಮ. ಆದ್ರೆ ಅಂತಹ ಕಾಮದ ಬೆಂಕಿ ನಾವು ಉರಿಸಬಾರ್ದು, ನಾವು ಭಕ್ತಿಯ ಬೆಂಕಿ ಉಳಿಸ್ಬೇಕು. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಊದಿ 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 ನಿಜವಾಗಿ ಒಳಗಿರುವಂತಹ ಭಕ್ತಿಯನ್ನ ನಾವು ಕಿಂಡಲ್ ಮಾಡ್ಬೇಕು, ಉರಿಸ್ಬೇಕು. ಹೊಗೆ ಇರುವಲ್ಲಿ ಅಗ್ನಿಯು ಇರಲೇಬೇಕು. ಹೊಗೆ ಇರುವಲ್ಲಿ ಅಗ್ನಿಯು ಇರಲೇಬೇಕು. ಆದರೂ ಪ್ರಾರಂಭದ ಘಟ್ಟದಲ್ಲಿ ಅಗ್ನಿಯು ಹೊರಕ್ಕೆ ಕಾಣಿಸಿಕೊಳ್ಳುವುದಿಲ್ಲ. ಈ ಘಟ್ಟವು ಕೃಷ್ಣ ಪ್ರಜ್ಞೆಯ ಆರಂಭಿಕ ಘಟ್ಟದಂತಿದೆ. ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಉಂಟಲ್ಲ ಕೃಷ್ಣ ಕಾನ್ಷಿಯಸ್ನಲ್ಲಿ, ಅದು ಆರಂಭಿಕ ಘಟ್ಟ. ಕನ್ನಡಿಯ ಮೇಲಿನ ಧೂಳು ಮನಸ್ಸಿನ ಕನ್ನಡಿಯನ್ನು ಹಲವಾರು ಆಧ್ಯಾತ್ಮಿಕ ರೀತಿಗಳಲ್ಲಿ ಶುಭ್ರಗೊಳಿಸುವ ವಿಧಾನಕ್ಕೆ ಸಂಬಂಧಿಸಿದೆ. ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ನಾವು ಓದಿದ್ದೇವಲ್ಲ. ಚೇತೋ ದರ್ಪಣ, ಈ ಚೇತ ಅಂದ್ರೆ ಈ ಮನಸ್ಸು ಬುದ್ಧಿ ಇಂದ್ರಿಯ ಅಂತ ಹೇಳಿದ್ರೆ ಒಂದು ದರ್ಪಣಕ್ಕೆ ಹೋಲಿಸಿದೆ. ಕೆಲವರು ಹೇಳ್ತಾರಲ್ಲ, ನಿನ್ನ ಮನಸ್ಸಿನಲ್ಲಿ ಹೇಗಿದೆ ನೀನು ಹಾಗೆ ಇರ್ತಿ, ನೀನು ಹೇಗೆ ಮನಸ್ಸಿನಲ್ಲಿ ಚಿಂತೆ ಮಾಡ್ತಿ ಹಾಗೆ ನಿನ್ನ ಮುಖ. ಖುಷಿ ಇದೆ ಮನಸ್ಸಿಗೆ ಅಂತ ಹೇಳಿದ್ರೆ ಮುಖ ನೆಗಾಡ್ತದೆ, ಬೇಜಾರಿದೆ ಅಂದ್ರೆ ಮುಖ ಇರ್ತದೆ. ಅಂದ್ರೆ ಮನಸ್ಸಿನ ಕನ್ನಡಿಯೇ ಮುಖ. ಅಂದ್ರೆ ಮನಸ್ಸು ಅಂತ ಹೇಳಿದ್ರೆ ಒಂದು ಕನ್ನಡಿ ಅಂತ ಅರ್ಥ ಆಗ್ತದೆ ನಿಮ್ಗೆ. ಆ ಕನ್ನಡಿಯಲ್ಲಿ ಎಷ್ಟು ಡೀಪ್ ಆಗಿದೆ, ಅದನ್ನು ಹೇಗೆ ಕ್ಲೀನ್ ಮಾಡುದು? ಚೇತೋ ದರ್ಪಣ ಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ. ಹೇಗೆ ಚೆನ್ನಾಗಿ ನಾವು ಭಕ್ತಿಯಲ್ಲಿ ಮುಳುಗಬೇಕು. ಒನ್ ಪಾಯಿಂಟೆಡ್ ಇಂದ ಆ ಭಕ್ತಿಯಲ್ಲಿ ಮುಳುಗಿದ್ರೆ ಏನಾಗ್ತದೆ, ಆ ದರ್ಪವನ್ನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತೀವಿ ನಾವು. ಚೆನ್ನಾಗಿ ಉಜ್ಜುದು, ಡೈಲಿ ಉಜ್ಜುದು. ಅದು ಎಷ್ಟು ಡೀಪ್ ಆಗಿದೆ ನಮಗೆ ಇಂಪಾರ್ಟೆಂಟ್ ಅಲ್ಲ, ಉಜ್ಜುದೇ ಇಂಪಾರ್ಟೆಂಟ್, ನಮಗೆ ಕ್ಲೀನ್ ಮಾಡೋದೇ ಇಂಪಾರ್ಟೆಂಟ್. ಅಂದ್ರೆ ಅದಕ್ಕೆ ಶ್ರೀಲ ಪ್ರಭುಪಾದರು ಆಮೇಲೆ ಎಲ್ಲರೂ ಹೇಳ್ತಾರೆ, ಏನ್ ಹೇಳ್ತಾರೆ, ಭಗವಂತ ಕೊಡೆ ತಥೋ ಯುದ್ಧಾಯ ಯುದ್ಧಸ್ವ ಅಂತ ನಾವು ಕೇಳಿದ್ದೇವಲ್ಲ. ಎಷ್ಟು ಕ್ಲೀನ್ ಆಗ್ತದೆ. ನಾನು ಇಷ್ಟು ಸಮಯ ಜಪ ಮಾಡಿದ್ದೇನೆ, ನನಗೆ ಇನ್ನೂ ಸಹ ಭಗವಂತ ಸಿಗ್ತಾ ಇಲ್ಲ. ಇಲ್ಲ, ಅದರ ಬಗ್ಗೆ ಚಿಂತೆ ಇಲ್ಲ, ಕೆಲಸ ಮಾಡುವುದೇ ಇಂಪಾರ್ಟೆಂಟ್ ನಮಗೆ ಭಕ್ತಿಯಲ್ಲಿ. ಅದನ್ನೇ ನಾವು ಸೇವೆ ಅಂತ ಹೇಳುವಂಥದ್ದು. ದಿನಾ ಕ್ಲೀನ್ ಮಾಡೋದೇ ಇಂಪಾರ್ಟೆಂಟ್. ನಾವು ಎಷ್ಟು ಕ್ಲೀನ್ ಆಗಿದೆ ಅಂತೆಲ್ಲ ನೋಡುದಲ್ಲ, ಅಂದ್ರೆ ಎಷ್ಟು ಕ್ಲೀನ್ ಆಗೋದು ನೋಡೋದು ಇಂಪಾರ್ಟೆಂಟ್, ಆದ್ರೆ ದಿನಾ ಕ್ಲೀನ್ ಮಾಡೋದು ಇಂಪಾರ್ಟೆಂಟ್. ಕ್ಲೀನ್ ಮಾಡಿದ ಆದ್ಮೇಲೆ ಯಾರು ಹೊಗಳ್ತಾರೆ ಅಂತ ಹೇಳಿ ನಾವು ಇಂಪಾರ್ಟೆಂಟ್ ಅದು. ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ, ನಾವಿಷ್ಟು ಸೇವೆ ಮಾಡಿದ ಮೇಲೆ 4 ಜನ ಹೂ ಚೆನ್ನಾಗಿ, ಭಗವಂತನಿಗೆ ಹಾಕಿದ ಹೂ ಚೆನ್ನಾಗಿದೆ ಅಂತ 4 ಜನ ಹೇಳ್ಬೇಕು. ಭಗವಂತ ಹೇಳ್ತಾನೆ ಇಲ್ಲ, 4 ಜನ ಹೇಳಿದ್ರೆ ಮಾತ್ರ ನಮಗೆ ಖುಷಿ. ನಾವು ತೋರಿಸ್ಲಿಕ್ಕೆಲ್ಲ ಉಂಟು, ನೋಡಿ ನಾನು ಕಟ್ಟಿದ್ದ ಹೂ ಚೆನ್ನಾಗಿದ್ಯಾ ಅಂತ ಕೇಳ್ತೇವೆ ನಾವು. ಅಥವಾ ನಾನು ಗುಡಿಸಿದ್ದು ಚೆನ್ನಾಗಿದ್ಯಾ, ನಾನು ಟೆಂಪಲ್ ಕನ್ಸ್ಟ್ರಕ್ಷನ್ ಮಾಡಿದ್ದು ಚೆನ್ನಾಗಿ ಉಂಟಾ, ನನ್ನ ಆಡಳಿತದಲ್ಲಿ ಇದಾದ್ದು ಹೌದಲ್ವಾ, ಚೆನ್ನಾಗಿದೆಯಲ್ಲ, ನನ್ನ ಕ್ಲಾಸು ಚೆನ್ನಾಗಿದೆಯಲ್ಲ, ಈ ರೀತಿ ಎಲ್ಲ ನಮ್ಮ ಭಾವನೆಗಳು. ಇದು ಯಾಕೆ? ಇದು ಸೇಮ್ ಪ್ರಾಬ್ಲಮ್ ಅದೇಯ. ಅದು ನಮಗೆ ಭೌತಿಕವಾಗಿ ಬಂದಂಥದ್ದು. ಅದು ನಾವು ಕೃಷ್ಣ ಕಾನ್ಷಿಯಸ್ಗೆ ಬಂದ ಮೇಲೂ ಕೂಡ ಬಿಡ್ತಾ ಇಲ್ಲ. ಕಲಿಯ ಪ್ರಭಾವ ಅಷ್ಟು ಸ್ಟ್ರಾಂಗ್ ಇದೆ, ಅದು ಇನ್ನೂ ಬಿಡ್ತಾ ಇಲ್ಲ ನಮ್ಮನ್ನು. ಆದ ಕಾರಣ ನಾವು ಎಷ್ಟೇ ಇರಲಿ, ನಾವು ಫಸ್ಟ್ ಇಂದ್ರಲ್ಲೇ ಇದ್ದೇವೆ. ಯಾವ್ದ್ರಲ್ಲಿ ಎಷ್ಟೇ ಜಪ ಮಾಡ್ಲಿ, ಎಷ್ಟೇ ಮಾಡ್ಲಿ, ನಮಗೆ ಗೊತ್ತಿರಬೇಕು ನಾವು ಅಗ್ನಿ ಇನ್ನೂ ಪ್ರಜ್ವಲಿತ ಆಗ್ಲಿಲ್ಲ, ಇನ್ನೂ ಮಾಡ್ಬೇಕು, ಇನ್ನೂ ಊದ್ಬೇಕು ಅಂತ ಹೇಳಿ. ಕನ್ನಡಿಯ ಮೇಲಿನ ಧೂಳು ಮನಸ್ಸಿನ ಕನ್ನಡಿಯನ್ನು ಹಲವಾರು ಆಧ್ಯಾತ್ಮಿಕ ರೀತಿಗಳಲ್ಲಿ ಶುಭ್ರಗೊಳಿಸುವ ವಿಧಾನಕ್ಕೆ ಸಂಬಂಧಿಸಿದೆ. ಅತ್ಯುತ್ತಮ ಮಾರ್ಗವೆಂದರೆ ಭಗವಂತನ ಪಾವನ ನಾಮದ ಸಂಕೀರ್ತನೆ. ಗರ್ಭಕೋಶವು ಭ್ರೂಣವನ್ನು ಆವರಿಸಿರುವ ಸಾದೃಶ್ಯವು ನಿಸ್ಸಹಾಯಕ ಸ್ಥಿತಿಯನ್ನು ಸೂಚಿಸುತ್ತದೆ. ಇದು ಯಾರಿಗೂ ಬರಬಾರ್ದು, ಆದ್ರೆ ನಮಗೆಲ್ಲ ಇದು ಬಂದಿದೆ. ಯಾರಿಗೂ ಬರಬಾರ್ದು, ನಮಗೆಲ್ಲರಿಗೂ ಬಂದಿದೆ. ಪುನಃ 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 ಇದಕ್ಕೆ ಸೇರಬಾರದು. ನಾವು ಯಾರು ಕೂಡ ಆಗ್ಲಿ, ನಾವ್ಯಾರು ಇಂತಹ ಸ್ಥಿತಿಗೆ ಬರಲೇಬಾರದು. ಅಂದ್ರೆ ಇದೇ ಮಾಡ್ಬೇಕು ನಾವು, ಸಂಕೀರ್ತನೆ, ನಾಮ ಸಂಕೀರ್ತನೆ. ಗರ್ಭದಲ್ಲಿರುವ ಶಿಶುವು ಎಷ್ಟು ನಿಸ್ಸಹಾಯಕ ಎಂದರೆ ಅದು ಅಲ್ಲಾಡಲಾರದು. ಇದು ಹೇಳ್ತದೆ, ಒಂದು ಯೋಗದಲ್ಲಿ ಒಂದು ಉಪನಿಷತ್ತಿದೆ. ಆ ಉಪನಿಷತ್ತು ಹೇಳ್ತದೆ, ಗರ್ಭವತಿ ತಾಯಿ ಏನ್ ತಿಂತಾಳೆ, ಒಂದು ಸ್ವಲ್ಪ ಹುಣಸೆ ಜಾಸ್ತಿ ಆಯ್ತು, ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು, ಒಂದು ಸ್ವಲ್ಪ ಮೆಣಸು ಜಾಸ್ತಿ ಅಂದ್ರೆ ಸಾವಿರಾರು ಚೇಳು ಕಚ್ಚಿದಷ್ಟು ನೋವಾಗ್ತದಂತೆ ಮಗುವಿಗೆ ಗರ್ಭದಲ್ಲಿರುವಂತ.
ಸಾವಿರಾರು ಚೇಳು. ಹಾಗಿದ್ರೆ ಈಗ ನಾವೇನ್ ಮಾಡ್ತಿದ್ದೇವೆ? ಗರ್ಭವತಿ ಅಮ್ಮ ಏನ್ ಮಾಡ್ತಾರೆ? ಪಿಜ್ಜಾ ತಿನ್ಬೇಕು, ಬರ್ಗರ್ ತಿನ್ಬೇಕು, ಖಾರ ಖಾರ ತಿನ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕು ಅಂತ ಎಷ್ಟು ಆಸೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ಮಗುವಿಗೆ ತಮೋ ರಜೋಗುಣ ಪ್ರಭಾವ ಬೀಳ್ತದೆ ಅಮ್ಮನಿಂದಾಗಿ. ಅದಕ್ಕೋಸ್ಕರ ನಮಗೆ ಕತೆ ಗೊತ್ತುಂಟಲ್ಲ, ಎಲ್ಲ ಕಥೆಗಳು ಗೊತ್ತುಂಟು. ನಾರದ ಮುನಿಗಳು ಯಾರನ್ನೋ ಕಾಪಾಡಿದ್ರು. ಯಾರನ್ನೋ ಕಾಪಾಡಿದ್ದು ಇಂದ್ರನಿಂದ. ಯಾರು? ಆಮೇಲೆ ಹೊಟ್ಟೆಯಲ್ಲಿ ಒಂದು ಮಗು ಇತ್ತು, ಆ ಮಗು ಶ್ರೇಷ್ಠ ಮಗು, ಅವರನ್ನು ದೇವರೇ ಬಂದು ಕಾಪಾಡಿದ್ದು. ಯಾರು? ಪ್ರಹ್ಲಾದ ಪ್ರಭುಜಿ. ಅಲ್ಲ, ನಾರದ ಮುನಿ ಕಾಪಾಡಿದ್ದು ಯಾರು ಅಂತ ಹೇಳಿದ್ದು ಪ್ರಶ್ನೆ. ಯಾರ ಹೆಂಡತಿ? ಹಿರಣ್ಯಕಶಿಪು. ಹೆಸರು ಕಯ್ಯಾದು. ಹಯಾದು ಮಾತೆಯನ್ನು ಕಾಪಾಡಿದ್ರು. ಇಲ್ಲಾದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಯಾವ ರೀತಿಯಲ್ಲಿ ಕಾಪಾಡಿದ್ದು ನಮಗೆಲ್ಲ ಗೊತ್ತು. ಶುದ್ಧ ಭಕ್ತರು ಅಂತ ಹೇಳಿ ಇಂದ್ರನಿಗೆ ಗೊತ್ತಾಗಿ ಆಮೇಲೆ ಬಿಡ್ತಾನೆ ಇಂದ್ರ, ಇಲ್ಲದ್ರೆ ಹೇಳ್ಕೊಂಡು ಹೋಗ್ತಿದ್ದ. ಯಾಕಂದ್ರೆ ಇನ್ನೊಬ್ಬ ಹಿರಣ್ಯಕಶಿಪು ಬರ್ತಾನಲ್ಲ ಅಂತ ಹೇಳಿ. ಈ ರೀತಿಯಲ್ಲಿ ಸಂಪೂರ್ಣವಾಗಿ ನಾರದ ಮುನಿಗಳ ಒಂದು ಪ್ರಭಾವದಿಂದ ಪ್ರಹ್ಲಾದನಿಗೆ ಭಗವಂತನ ಪ್ರಜ್ಞೆ ಎಲ್ಲಿ ಹುಟ್ಟಿದ್ದು? ಭಗವಂತನ ಪ್ರಜ್ಞೆ ಹೊರಗೆ ಬಂದ ಮೇಲೆ ಹುಟ್ಟಿದ್ದಲ್ಲ, ಹೊಟ್ಟೆಯಲ್ಲೇ ಹುಟ್ಟಿದ್ದು. ಹೊಟ್ಟೆ ಒಳಗೇ ಭಗವಂತನ ಪ್ರಜ್ಞೆ ಬೆಂಕಿಯಾಗಿ ಪ್ರಜ್ವಲಿಸಿತು. ಆದ ಕಾರಣ ಹೊರಗೆ ಬಂದ ಮೇಲೆ ಏನು ತೊಂದರೆ ಆಗ್ಲಿಲ್ಲ. ಅದಕ್ಕೆ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ, ಕೌಮಾರಂ ಆಚರೇತ್ ಪ್ರಾಜ್ಞ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ತುಂಬಾ ಗರ್ಭಧಾನ ಸಂಸ್ಕಾರಕ್ಕೆ ಒತ್ತು ಕೊಡ್ತಾರೆ. ಗರ್ಭಧಾನ ಸಂಸ್ಕಾರ ಅಷ್ಟು ಇಂಪಾರ್ಟೆಂಟು. ಅಲ್ಲಿ ಏನಾಗ್ತದೆ ಅಂತ ಹೇಳಿ ದೇವಾದಿ ದೇವತೆಗಳು ಜನ್ಮವೆತ್ತಿ ಬರ್ತಾರೆ. ಜನ್ಮವೆತ್ತಿ ಸಂಪೂರ್ಣವಾಗಿ ಈ ಮನುಕುಲಕ್ಕೆ ಸಹಾಯ ಆಗ್ತದೆ ಅಂತಹ ಜನ್ಮ ಸಿಕ್ಕಿದ್ರೆ. ಆದ ಕಾರಣ ನಾವು ಇದನ್ನು ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು. ಯಾಕಂದ್ರೆ ಈ ಕಲಿಯುಗದಲ್ಲಿ ಹುಟ್ಟುದು ಅಂತ ಹೇಳಿದ್ರೆ ಅಂತ ತಮೋಗುಣದ ವ್ಯಕ್ತಿಗಳೇ ಹುಟ್ಟುದು. ತಮೋ ರಜೋಗುಣವೇ, ಸತ್ತುಗುಣ ಇಲ್ವೇ ಇಲ್ಲ, ಭಗವತ್ ಪ್ರಜ್ಞೆ ಇಲ್ಲವೇ ಇಲ್ಲ. ನಮಗೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಒಂದು ಭಾಗ್ಯ ಅಷ್ಟೇ. ನಮಗೆ ಯಾವ ಕ್ವಾಲಿಫಿಕೇಶನ್ ಇಲ್ಲದೆ ಸಿಕ್ಕಿದೆ. ಆದ ಕಾರಣ ಇಂತಹ ಗರ್ಭದಲ್ಲಿ ನಾವು ಪುನಃ ಹುಟ್ಟಬಾರದು ಅಂತ ಹೇಳಿದ್ರೆ ನಾವು ನಿಜವಾಗಿ ಸೀರಿಯಸ್ ಆಗಿ ಈ ಉತ್ತಮ ಮಾರ್ಗವಾದ ಭಗವನ್ ನಾಮ ಸ್ಮರಣೆ ಮಾಡಬೇಕು. ಭಗವನ್ ನಾಮ ಸ್ಮರಣೆ ಅಂದ್ರೆ ಅದಕ್ಕೆ ಬೇಕಾದ್ದೆಲ್ಲ. ಈಗ ಇದು ಓದುದೆಲ್ಲ ಭಗವನ್ ನಾಮ ಸ್ಮರಣೆಗೆ ಸಹಾಯಕ, ಅದೆಲ್ಲ ಮಾಡುವಂಥದ್ದು. ಗರ್ಭದಲ್ಲಿರುವ ಶಿಶು ಎಷ್ಟು ನಿಸ್ಸಹಾಯಕ ಎಂದರೆ ಅದು ಅಲ್ಲಾಡಲಾರದು ಅಂದ್ರೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕೆ ಬೇಕಾದ ಹಾಗೆ ಅಲ್ಲಿ ಅಲ್ಲಾಡ್ತದೆ, ಅಷ್ಟೇ ಜಾಗದಲ್ಲಿ ಅಷ್ಟೇ. ಬದುಕಿನ ಈ ಸ್ಥಿತಿಯನ್ನು ಮರಗಳ ಸ್ಥಿತಿಗೆ ಹೋಲಿಸಬಹುದು. ಮರ ಜನ್ಮ ಅಂತ ಹೇಳಿದ್ರೆ ಅದು ಎಷ್ಟು ಇಂದ್ರಿಯ ತೃಪ್ತಿ ಮಾಡಿದೆ ಹಿಂದಿನ ಜನ್ಮದಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದಕ್ಕೆ ಮರ ಜನ್ಮ ಸಿಕ್ಕಿದೆ. ಆದ ಕಾರಣ ಆ ಸಸಿಗೆ ಅಥವಾ ಯಾರಿಗಾದ್ರೂ ಮರ ಜನ್ಮ ಸಿಕ್ಕಿದೆ. ಮರಗಳು ಜೀವಿಗಳೇ, ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಜ್ಞೆಯೇ ಇಲ್ಲದಿರುವಷ್ಟು ಮಟ್ಟಿಗೆ ಕಾಮದ ಅತಿ ಹೆಚ್ಚಿನ ಪ್ರದರ್ಶನದಿಂದ ಅವನ್ನು ಇಂತಹ ಸ್ಥಿತಿಯಲ್ಲಿ ಇಡಲಾಗಿದೆ. ಮುಚ್ಚಿರುವ ಕನ್ನಡಿಯನ್ನು ಪಶು ಪಕ್ಷಿಗಳಿಗೆ ಹೋಲಿಸಿದೆ, ಸ್ವಲ್ಪ ಕಮ್ಮಿ. ಹೊಗೆಯಿಂದ ಆವೃತವಾದ ಅಗ್ನಿಯನ್ನು ಮನುಷ್ಯನಿಗೆ ಹೋಲಿಸಿದೆ. ಮನುಷ್ಯನ ರೂಪದಲ್ಲಿ ಜೀವಿಯು ಕೃಷ್ಣ ಪ್ರಜ್ಞೆಯನ್ನು ಸ್ವಲ್ಪ ಮಟ್ಟಿಗೆ ಪುನಶ್ಚೇತನಗೊಳಿಸಬಹುದು. ಆತನು ಇನ್ನೂ ಬೆಳವಣಿಗೆಯನ್ನು ಸಾಧಿಸಿದರೆ ಆಧ್ಯಾತ್ಮಿಕ ಜೀವನದ ಅಗ್ನಿಯನ್ನು ತನ್ನಲ್ಲಿ ಮತ್ತೆ ಹೊತ್ತಿಸಬಹುದು. ಬೆಂಕಿಯಲ್ಲಿನ ಹೊಗೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದರೆ ಬೆಂಕಿಯು ಪ್ರಜ್ವಲಿಸುವಂತೆ ಮಾಡಬಹುದು. ಈ ಎಚ್ಚರಿಕೆ ಅಂದರೆ ಊದುದು. ಆದುದರಿಂದ ಮಾನವ ಜನ್ಮವು ಐಹಿಕ ಅಸ್ತಿತ್ವದ ಗೋಜಿನಿಂದ ತಪ್ಪಿಸಿಕೊಳ್ಳಲು ಜೀವಿಗೆ ಒಂದು ಅವಕಾಶ. ಮನುಷ್ಯ ಜನ್ಮದಲ್ಲಿ ಸಮರ್ಥ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಶತ್ರುವಾದ ಕಾಮವನ್ನು ಸೋಲಿಸಬಹುದು. ಕಾಮಕ್ಕೆ ಒಪೋಸಿಟ್ ಪ್ರೇಮ, ಕೃಷ್ಣ ಪ್ರಜ್ಞೆ. ಆದ ಕಾರಣ ನಮ್ಮ ಕೆಲಸ ಈಗ ಓದುದು. ನಾವೆಲ್ಲ ಈಗ ಮಾಡ್ತಾ ಇರುವುದು ಊದುದೆಯ, ಊದುದು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸುವಂಥದ್ದು. ಇವತ್ತು ಇಲ್ಲಿಗೆ ನಿಲ್ಸೋಣ. ನೆಕ್ಸ್ಟ್ ಶ್ಲೋಕ ಓದಿದ್ರೆ ಸಮಯ ಜಾಸ್ತಿ ಆಗಬಹುದು. ಏನಾದ್ರು ಪ್ರಶ್ನೆ ಆಮೇಲೆ ಸಂಶಯ ಇದ್ರೆ ಡಿಸ್ಕಷನ್ ಮಾಡೋಣ. ತಪ್ಪು ನಾನು ಹೇಳಿದ್ರೆ ನಿನ್ನೆ ಹೇಳಿದ ಹಾಗೆ ಏನಾದ್ರೂ ಬಾಯಲ್ಲಿ ತಪ್ಪು ಸಹಜ ಬರೋದು, ನೀವು ಖಂಡಿತವಾಗಿ ಹೇಳಿ, ಆಗ ನಮ್ಗೆಲ್ರಿಗೂ ಹೆಲ್ಪ್ ಆಗುತ್ತೆ. ಹರೇ ಕೃಷ್ಣ.